याच्यासाठी केला होता अट्टहास, शेवटला दिवस गोड व्हावा ಅಂತ. ಇದರ ಅರ್ಥವೇನು? ಒಳ್ಳೆಯ ಕರ್ಮಗಳನ್ನ ಎಂದೂ ಮುಗಿಸಬಾರದು. ಪುರಾಣದ ಮಂಗಲ್ ಮಾಡ್ತಾರ, ಪುರಾಣದ ಮುಕ್ತಾಯ ಅಂತ ಯಾರು ಅನ್ನಂಗಿಲ್ಲ. ಪುರಾಣದ ಮಂಗಲ ಅಂತ ಕರೀತಾರೆ. ಮಂಗಲ ಅಂದ್ರೆ ಏನು? ಮುಕ್ತಾಯ ಅಂದಿಲ್ಲ ನೋಡ್ರಿ, ಮಂಗಲ ಅಂದ್ರೆ ಇದರ ಅರ್ಥವೇನು? ಒಳ್ಳೆ ಕೆಲಸಕ್ಕೆ ಕೊನೆನೇ ಆಗಬಾರ್ದು. ಅದು ಹಂಗೆ ಮುಂದುವರ್ಸ್ಕೋತ ಯಾಕ? ಸತ್ಕರ್ಮ, ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಬಹಳ ಆನಂದ ಕೊಡ್ತದೆ, ಸಂತೋಷ ಕೊಡ್ತದೆ. ಅದು ಮುಗಿಸ್ಲಿಕ್ಕೂ ವಲ್ಲ ಅನಿಸ್ತದೆ ನೋಡ್ರಿ. ಬೇಕಾದ್ರೆ ಪುಣ್ಯ ಕೆಲಸದ ಒಂದೇ ಲಕ್ಷಣ ಅದ. ಈಗ ನೀವು ಕೇಳ್ತೀರಿ, ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಹೆಂಗ್ ಗುರುತಿಸುವುದು? ಪುಣ್ಯ ಮಾಡಿದ ಬಳಿಕ ನಿನ್ನ ಮನಸ್ಸು ಹಗರಾಗ್ತದೆ. ಸತ್ಕರ್ಮ ಮಾಡಿದ ಬಳಿಕ ಮನಸ್ಸ ಹೂವಿನಂಗ ಕೋಮಲ, ಮಧುರ, ಹಾರು ಹಕ್ಕಿ ಹಂಗ ಒಂದೇನೋ ಹಾಗ ಆರಾಮ್ ನಿದ್ದೆ ಬರ್ತದೆ. ಪಾಪ ಮಾಡು ತಲೆ ಒಜ್ಜಾಗ್ತದೆ, ಪಾಪ ಮಾಡು ಒಳಗೆ ಪಶ್ಚಾತ್ತಾಪ ಆಗ್ತದೆ, ದುಃಖ ಆಗ್ತದೆ. ಮಾಡಿ ಒಬ್ಬ ಗಂಡ ಹೆಂಡತಿ ಮಸ್ತ್ ಜಗಳ, ಮಾಡಿದ ಅಡಿಗೆ ಅಲ್ಲೇ ಉಳಿತದ. ಗಂಡೆ ಉಣಲ್ಲ ಅಂದ ಬಳಿಕ ಹೆಂಡತಿರಿ ಹ್ಯಾಂಗ ಉಣ್ತಾಳ, ಮಕ್ಕಳರಿ ಹ್ಯಾಂಗ ಉಣ್ತಾಳ? ಮಾಡಿದ ಅಡಿಗೆ ಅಲ್ಲೇ. ಹೆಂಡತಿ ಮಾರಿ ತಿರುವಿ ಆ ಕಡೆ ಮುಕ್ಕೊಂಡ್ಲು, ಗಂಡ ಈ ಕಡೆ ಮಾರಿ ತಿರುವಿ ಈ ಕಡೆ ಮುಕ್ಕೊಂಡ. ಮನೆ ನರ್ಕ. ನರ್ಕ ಅಂದ್ರೆ ಮತ್ತೊಂದೇನಲ್ಲ, ದೇರ್ ಇಸ್ ಆಲ್ ನೆಗೆಟಿವಿಟೀಸ್ ನರ್ಕ. ನಮ್ಮ ಆತ್ಮವನ್ನ ಯಾವುದು ದುರ್ಬಲ ಮಾಡ್ತದ ಅದು ನರ್ಕ. ಆತ್ಮ ಸದೃಢ ಆಗಂಗಿಲ್ಲ. ಸ್ವಲ್ಪ ಈರ್ಷ್ಯಾ ಮಾಡಿ ನೋಡ್ರಿ. ಈರ್ಷ್ಯಾಕ ಹೊಟ್ಟೆ ಉರಿ ಅಂದ್ರು, ಹೊಟ್ಟೆ ಕಿಚ್ಚು ಅಂದ್ರು. ಯಾಕೆ ಹಂಗಂದ್ರು? ಕೆಟ್ಟ ಗುಣಗಳೆಲ್ಲ ನಮಗ ರೋಗಕ್ಕೆ ಈಡು ಮಾಡ್ತಾವ. ಈರ್ಷ್ಯಾ ಬಂದಾಕ ನೋಡ್ರಿ, ಹೊಟ್ಟೆ ಕಿಚ್ಚು, ಕಿಚ್ಚು ನಿಜವಾಗ್ಲೂ ಕಿಚ್ಚು, ಒಳಗೆ ಉರಿತಿರ್ತದೆ ಏನೋ. ಎಲ್ಲಾ ರೋಗಗಳ ಉತ್ಪತ್ತಿ ಕೆಟ್ಟ ಗುಣದಿಂದೇ ಆಗ್ಯಾವ. ಡಿಸ್ ವಾಟ್ ಈಸ್ ಡಿಸೀಸ್? ಡಿಸ್ ಅಂದ್ರೆ ಇಲ್ಲ, ಈಸ್ ಅಂದ್ರ ಈಸಿಯಾಗಿಲ್ಲ ಅಂತ, ಸಹಜವಾಗಿಲ್ಲ, ಏನೋ ಬ್ಯಾರೆ ಆಗ್ಯಾನ. ಸಹಜತೆಯಲ್ಲಿ ಅಂತ ಅಮೃತದ. ಸಹಜ ಸಮಾಧಿ ಬಲಿ. ನಮ್ಮ ಹೃದಯ ಒಳಗ ಒಂದೇನು ಸಹಜತೆ ಅದ, ಏನು ಒಂದು ಯಥಾರ್ಥವಾಗಿ ಅದ, ಅದೇ ಸ್ವರ್ಗ, ಅದೇ ದೇವರು. ದೇವರಂದ್ರೆ ಮತ್ತೆಲ್ಲರ ಕೂತಾನ ಅಂತ ಅನ್ಕೋಬೇಡ್ರಿ. ಶಿವನಿಗೆ ದೇವ್ರು ಯಾಕೆ ಅನ್ನೋದು? ಶಿವ ಅಷ್ಟ ಸಹಜ ಆಗ್ಯಾನ, ಶಿವ ಅಷ್ಟ ನಿರ್ಮಲ ಆಗ್ಯಾನ, ಅಷ್ಟ ಪ್ರೇಮಳಾಗ್ಯಾನ. ಯಾವಾಗ ನಿಮ್ಮ ಒಳಗಿರುವಂಥ ಆ ಏನು ಪ್ಯೂರ್ ಬೀಯಿಂಗ್ ಅದಲ್ಲ, ಯಾವಾಗ ಅಲ್ಲಿ ನೀವು ಹೋಗ್ತಿರಲ್ಲ, ಅವಾಗ ನೀವು ಇಷ್ಟು ಪ್ರೇಮಳ, ಇಷ್ಟು ಕೋಮಲ, ಅವಾಗ ನಿಮ್ಮ ಮಾತು ಬಹಳ ಚಂದ ಬರ್ತಾವ, ಸಮಾಧಾನದ ಮಾತು ಬರ್ತಾವ. ಆ ಸಮಾಧಾನದ ಪ್ರೇಮದ ಮಾತನ್ನ ಜನರು ಕೇಳಿ ಅವ್ರದ್ದು ನಿಮ್ಮ ಜಡ್ಡ ಅಲ್ಲೇ ಹಗರಾಗಿರುತ್ತೆ. ದೇವರ ಗುಣಗಳು ನಮ್ಮಲ್ಲಿ ಇಳ್ಕೋತ ಹೋದಂಗ ಎಷ್ಟು ಆನಂದ ರೀ, ಎಷ್ಟು ಸ್ವರ್ಗ. ಎಲ್ಲಿ ಹೋದ ಬಳಿಕ ಆನಂದ ಹೆಚ್ಚಾಕೋತ ಹೋಗ್ತದ. ಕೊನೆ ಇಲ್ಲದ ಸಂತೋಷ, ಅದಕ್ಕೆ ಕೊನೆನೇ ಇಲ್ಲ. ಅಂಥ ಆನಂದ ಬರಕತ್ತಂದ್ರ ಪಕ್ಕಾ ತಿಳ್ಕೊಳ್ಳೋದು ನಾವು ಒಳ್ಳೆ ಹಾದಿ ಒಳಗದೀವಿ. ಹೌದಲ್ಲ? ಜಗಳಾಡಿದ ಬಳಿಕ ಏನಾಗ್ತದ? ಎಲ್ಲ ಎನರ್ಜಿ ಹೋಗ್ತದ. ಜಗಳಾಡ್ಲಿಕ್ಕೆ ಭಾಳ ಎನರ್ಜಿ ಬೇಕು. ಕೆಟ್ಟ ಗುಣಗಳಿಗೆ ಭಾಳ ಎನರ್ಜಿ ಬೇಕು. ಶಾಂತ ನಿದ್ದೆ ಬರ್ತದೆ ಏನೋ ಜಗಳಾಡದ ಬಳಿಕ. ಕೆಟ್ಟ ಕೆಟ್ಟ ಕನಸು ಬರ್ತಾವ.
ಜಿಗಾಡಿದ ಬಳಿಕ ಜೀವನ ನರ್ಕ್ ಅನ್ಸಾಕ್ ಚಾಲು ಆಗ್ತದ. ಎಷ್ಟೋ ಜನರು ಇದು ಜೀವನವು ಮುಗಿಸ್ಬಿಡ್ತಾರಂತ, ಅದು ಹೆಚ್ಚಿಗೆ ಹಾಕೋತ್ ಹೋಯ್ತಂದ್ರೆ. ಒಂದು ಒಳ್ಳೆ ಹೆಜ್ಜೆ ಇಡು ಮನುಷ್ಯನೇ, ದೇವರು ಹೇಳ್ತಾನ ನಿನಗೆ ನಾನು ಎತ್ತುಗೊತ್ತೇನೆ. ಒಂದರ ಹೆಜ್ಜೆ ಮುಂದಿಡು. ನಾವು ಇಷ್ಟು ದುರ್ದೈವಿಗಳು, ಆ ಒಂದು ಹೆಜ್ಜೆನೂ ಇಡುವುದಿಲ್ಲ ನಾವು. ಸತ್ಕರ್ಮ ಮಾಡೋದು ನಮಗ್ ಗೊತ್ತೇ ಇಲ್ಲ. ಏನೆಲ್ಲ ಮಾಡೋದು ಗುರುಜಿಗಳೇ ಮಾಡಲಿ. ಗುರುಗಳೇ ಲಿಂಬೆ ಹಣ್ಣು ಕೊಡ್ರಿ, ನಾ ಇರಂಗೆ ಇರ್ತೀನಿ. ನನ್ನ ಒಳಗೆ ನಾ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ದುಷ್ಟ ಗುಣಗಳು ಬಿಡೋದಿಲ್ಲ. ಏನ್ ಮಾಡೋದು ನೀವೇ ಮಾಡ್ರಿ. ಎಂಥ ಮಾನಸಿಕತೆ ಇದು, ಹೌದಲ್ಲ? ಆದಷ್ಟು ಒಳ್ಳೆ ಕೆಲಸಗಳನ್ನ ಬೆಳೆಸ್ಕೋತ ಹೋಗೋದು. ಎಷ್ಟು ಕೆಟ್ಟ ಕೆಲಸ ಅವಲ್ಲ ಅದು ಈಗಿಂದ ಈಗ ಮುಗಿಸೋದು, ಅದಕ್ಕೆ ನಿಲ್ಲಿಸೇ ಬಿಡೋದು. ಇನ್ನೊಬ್ಬರ ಕಡೆ ಬಟ್ಟ ಮಾಡೋದಲ್ಲ, ನಾವೇ ಹಣಿಕೆ ಹಾಕಿ ನೋಡೋದು. ನಮ್ಮೊಳಗೆ ಏನದ, ನನ್ನೊಳಗೆ ಏನು ಕೆಟ್ಟ ಗುಣ ಅದ, ನಾನು ಬಹಳ ಮಾತಾಡ್ತೀನೇನು, ನಾನು ಬಹಳ ವ್ಯರ್ಥಾಗಿ ಮಾತಾಡ್ತೀನೇನು, ನಮಗೆ ನಾವು ಪ್ರಶ್ನೆ ಕೇಳೋದು. ನನ್ನಲ್ಲಿ ಬಹಳ ತಿರಸ್ಕಾರ ಗುಣ ಅದ ಏನು? ಒಬ್ರು ಶರಣರು ಹೇಳ್ತಾರ, ಹಂದಿಗೆ ಬತ್ತಿ ಹಚ್ಚಬೇಡ, ಆಕಳಿಗೆ ಬತ್ತಿ ಹಚ್ಚ. ಆಕಳಿಗೆ ಬತ್ತಿ ಹಚ್ಚದ ಆಕಳಂತ ಗುಣ ಬಂದಿತ್ತು. ಹಂದಿಗೆ ಬತ್ತಿ ಹಚ್ಚರ ಏನಾಗ್ತದ? ಹಂದಿ ಅಂತ ಗುಣ ಬರ್ತಾವ. ಹಂದಿ ಜೋಡಿ ಜಗಾಡ್ಬೇಕಾದ್ರೆ ನಾವು ಹಂದಿ ಆಗ್ಬೇಕಾಗ್ತದೆ. ಕತ್ತಿ ಜೋಡಿ ಜಗಾಡ್ಬೇಕಾದ್ರೆ ನಾವು ಕತ್ತಿ ಆಗ್ಬೇಕಾಗ್ತದೆ. ಅಂತ ಕೀಳುಮಟ್ಲದ ಬುದ್ಧಿಯಿಂದ ಕೀಳುಮಟ್ಲದ ಜನರು ಮುಂದೆ ಬರ್ತಾರಲ್ಲ, ಆಗ್ಲಿ ನಿನಗೂ ಒಳ್ಳೇದಾಗ್ಲಿ ಅಂತ ದಾಟಿ ಹೋಗೋದು. ಗೆಳತನ ಮಾಡೋದಿತ್ತು ಅಥವಾ ಜಗಳಾಡೋದಿತ್ತು, ನಿಮ್ಮಕ್ಕಿಂತಲೂ ಶ್ರೇಷ್ಠ ಇದ್ದವ್ರ ಜೋಡಿ ಗೆಳತನ ಮಾಡ್ರಿ. ನಿಮ್ಮಕ್ಕಿಂತಲೂ ಪುಣ್ಯವಂತಿದ್ದವ್ರ ಜೋಡಿ ಗೆಳತನ ಮಾಡ್ರಿ. ನಿಮ್ಮಕ್ಕಿಂತಲೂ ಪುಣ್ಯವಂತರಿದ್ದವ್ರ ಜೋಡಿ ಜಗಳಾಡಿದ್ರು ಹರಕತ್ತಿಲ್ಲ, ಜಗಳಾಡ್ರಿ. ರಾಮನ ಜೊತೆ ಜಗಳಾಡಿದ ರಾವಣ, ಅವನಿಗೆ ಮುಕ್ತಿ ಹೊಂದಿದ. ರಾಮನ ದಿವ್ಯ ಗುಣ ಬೇಗನೆ ಬರಲಿಲ್ಲ, ಸಾಯು ಟೈಮಕ್ಕೆ ಬಂತು. ರಾಮ ಬಿಲ್ಲು ಬೆಟ್ಟನ ಹೊಂಕಳದಾಗ ರಾವಣ ಬಿದ್ದಾನ. ರಾಮ ಎಂತ ಕರುಣಾಮಯ, ತತ್ವಕ್ಕಾಗಿ ಯುದ್ಧ ಮಾಡ್ಯಾನ. ಮನಸ್ಸಿನಲ್ಲಿ ಎಳ್ಳಷ್ಟು ವೈರಿ. ರಾಮ ರಾವಣನ ಆ ಪ್ರೇತದ ಹತ್ರ ಬರ್ತಾನ. ಮಂಡೋದರಿ ಅಕಾಂತ ಮಾಡಿ ಅವಳಕತ್ತ. ಆಕಿನ ಕರುಳಿನ ಆಕ್ರಂದನ ಮುಗಿಲು ಬಿಟ್ಟಿತ್ತು. ರಾಮ ಕರುಣಾಮಯಿ ನೋಡಿ ಕಣ್ಣೀರು ಬಂದು ರಾಮನಿಗೆ. ಇನ್ನೊಬ್ರು ದುಃಖ ನೋಡ್ಲಿಕ್ಕೆ ಯಾರಿಗ ಆಗಂಗಿಲ್ಲಲ್ಲ, ಅವರೇ ದೇವರು ಈ ಜಗತ್ತಿ. ಸೀತೆಯನ್ನ ಓಡಿಸ್ಕೊಂಡು ಒಯ್ದವ ರಾವಣ. ಅರೆ ರಾಮ ಎಂದರೆ ಹೊಟ್ಟೆ ಉರಿ ಮಾಡ್ಕೊಂಡೇನು? ರಾಮ ಎಂದರೆ ಶೇಡ ತೀರ್ಸ್ಕೊಂಡೇನು? ಸಿಟ್ಟಿಗರ್ಲೆ ಬಾಣ ಬಿಟ್ಟೇನು? ಕೆಟ್ಟ ಅನ್ಸದ. ತಡಪಡಿಸುವಂತ ರಾವಣನ ನೋಡಿ ಕೆಟ್ಟ ಅನ್ಸದ ರಾಮನಿಗೆ. ಇಂಥ ದೊಡ್ಡ ಜ್ಞಾನಿ ಪುರುಷ ಇನ್ನೂ 74 ದಿವಸ ಬದುಕಬೇಕಾಗಿತ್ತಲ್ಲ, ಯಾಕೆ ಇವನಿಗೆ ದುರ್ಬುದ್ಧಿ ಬಂತು? ವಿಚಾರ ಪದ್ಧತಿ ಹೆಂಗದ ನೋಡಿ. ದುಷ್ಟರ ಜೊತೆಗೆ ಜಗಳಾಡುವಾಗ ಹಂಗ ನೋವಾಗ್ಲಿ, ಇವ್ರು ಹಿಂಗ್ಯಾಕದಾರತ್ತು ನೋವಾಗ್ಲಿ. ನಾವು ಹಂಗಲ್ಲ, ನೋಡೇ ಬಿಡ್ತೀನಿ ನಿನಗೆ. ಎಲ್ಲ ಹೋಗಿ ಮಾಟ ಮಂತ್ರ ಮಾಡಿಬಿಡ್ತೀನಿ ನಿನಗ ತರ್ಪಡಿಸಿ ನೆಲ ಹಿಡಿಬೇಕು ನೀನು. ಅಲ್ಲಿ ತನ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ. ಎಂತ ವಿಚಾರ ಇದು? ಹೇ ದೇವರೇ, ನಿನಗೂ ಸ್ವಲ್ಪ ಒಳ್ಳೆ ಬುದ್ಧಿ ಬರಲಿ ಅನ್ನೋದು ಬರ್ತದೆ ನಮಗ. ಹೇ ದೇವರೇ, ಇವರಿಗೂ ಸ್ವಲ್ಪ ಒಳ್ಳೆ ಬುದ್ಧಿ ಕೊಡು. ಯೇಸು ಅಂದಿದ್ದ ಅಂದ. ಆ ಶಿಲುಬೆಗೆ ಎರಸ್ಯಾರ, ಮಳಿ ಬಡದಾರ. ಅವಾಗ ಅವನ ಬಾಯಿಂದ ಮಾತು ಬಂದದ್ದು ಅಂಥದ್ದು. ಮೊದಲನೇ ಒಂದು ಮಾತು ಬಂತು, ಹೇ ದೇವರೇ, ಇದೇನ್ ತೋರ್ಸಕತ್ತಿದೆ ನನ್ನ ಕಣ್ಣಿಗೆ. ಮತ್ತು ಮರುಕ್ಷಣ ಎಚ್ಚರ, ಮರುಕ್ಷಣ ಜ್ಞಾನೋದಯ ಆಯ್ತು. ಎಲ್ಲಿತನ ಹಿಂಗಂದ, ಇದೇನ್ ತೋರ್ಸಕತ್ತಿದ ಅಂದ, ಅಲ್ಲಿತನ ಅವನು ಮನುಷ್ಯನಾಗಿದ್ದ. ಅಲ್ಲಿತನ ಅವ ಸಾದಾ ಮನುಷ್ಯ ಇದ್ದ.
ಮತ್ತ ಮುಂದಿನ ಮಾತಂತಾನ ನಿನ್ನ ಇಚ್ಛೆಯಂತೆ ಅದು ಜ್ಞಾನೋದಯ. ದೇವರ ಇಚ್ಛೆ ಇಲ್ಲದ ಒಂದು ಹುಲ್ಲು ಕಡ್ಡಿನೂ ಒಳಗೆ ಆಡಂಗಿಲ್ಲ. ಇಷ್ಟು ತಿಳ್ಕೊಂಡು ಬಿಡು, ಶಾಂತ ಆಗ್ತದ. ದೇವರೇ ನಿನ್ನಿಚ್ಛೆಯಂತೆ ಆಗಲಿ. ಯಾಕೆ ಏನೆಲ್ಲ ಆಗ್ಲಿಕ್ಕತ್ತದ ಅದು ಪರಮಾತ್ಮನ ಇಚ್ಛೆಯಿಂದ ಅಲ್ಲೇನು. ದುಷ್ಟರು ದುಷ್ಟ ಗುಣ ಮಾಡುತ್ತಾರ, ಹೊಟ್ಟೆ ಉರುಕಿದ್ದವರು ಅದು ದೇವರ ಇಚ್ಛೆ, ಅದು ದೇವರ ಇಚ್ಛೆ ನಡೀಲಿ. ತಿಳಿದವ ತೆಲಿಗೆ ತಾಪ ಮಾಡ್ಕೊಳಂಗಿಲ್ಲ. ಯಾಕೆ ಅವನಿಗೆ ಗುರುತದ. ತಿಳಿದವನಿಗ ಗುರುತದ. ಏನೇ ಕೆಟ್ಟ ಕೆಲಸ ಮಾಡ್ತೀವಲ್ಲ ಅದರ ಫಲ ಅದ ಇಲ್ಲನ ಬೇಡ. ಈ ಜನ್ಮದಾಗ ಉಣ್ಲಿಕ್ಕಿಲ್ಲ, ಮುಂದಿನ ಜನ್ಮದಾಗ ಬಂದೇ ಬರ್ತದ. ಮನುಷ್ಯನೇ ಮಾಡಿದ ಕರ್ಮಗಳು ಎಂದೂ ವ್ಯರ್ಥ ಹೋಗೋದಿಲ್ಲ. ನಿನ್ನೆ ಹೇಳ್ತಿದ್ನಲ್ಲ, ಮನುಷ್ಯನ ಪ್ರಾರಬ್ಧವನ್ನ ಬರೆಯುವುದು ಅವನ ಕರ್ಮ. ಅದು ನಿಮ್ಮ ಕೈಯಾಗಿ ಅದ. ಮ್ಯಾಲ ಯಾರೊಬ್ರು ಕೂತಾರ ನೋಟ್ ಬುಕ್ ಪೆನ್ ತಗೊಂಡು ಅಂತ ಅನಬೇಡ್ರಿ. ನಿಮ್ಮ ಕರ್ಮ ನಿರ್ಧಾರ ಮಾಡ್ತದ, ಮುಂದಿನ ಕ್ಷಣ ನಿರ್ಧಾರ ಮಾಡ್ತದ. ಒಳ್ಳೆ ಕರ್ಮ ಮಾಡ್ಕೋತ ಹೋಗು, ಅದರ ಫಲ ಬಹಳ ಸುಂದರ ಅದ, ಬಹಳ ಸುಂದರ ಅದ. ಮಹಾಭಾರತದೊಳಗ ದ್ರೌಪದಿ ಪಂಚಪತಿವ್ರತೆ ಒಳಗ ಒಬ್ಬಕ್ಕಿ ದ್ರೌಪದಿ. ನಿನ್ನೆ ಒಂದು ಮಾತು ಹೇಳಿದ್ದ, ಶರೀರ ಬರೀ ಗಂಡಗಟ್ಟೆ ಅರ್ಪಣೆ ಮಾಡಿನು, ಯಾ ಗಂಡಸರದ ವಿಚಾರ ಬಂದಿಲ್ಲ ಅಂದ್ರೆ ನಾನು ಪತಿವ್ರತೆ ಅಂತಲ್ಲ. ದ್ರೌಪದಿಗೆ 5 ಜನ ಗಂಡಂದಿರದಾರ ಅಂದ್ರೂ ಮಹಾಪತಿವ್ರತೆ ಅಂದ್ರು. ಮನಸ್ಸೆಂತದ್ರಿ ದ್ರೌಪದಿಯ ಮನಸ್ಸಂತ. ಹೊಳಿ ದಂಡಿಗೆ ಬಂದಳು ಸ್ನಾನಕ್ಕ, ಗೆಳತಿಯರ ಕರ್ಕೊಂಡು ನೋಡ್ತಾಳ, ಒಬ್ಬ ಋಷಿ ಮುನಿ ಸ್ನಾನ ಮಾಡಕತ್ತಿದ್ರು. ಋಷಿ ಮುನಿಗಳು ಸಾಧು ಸಂತರಂದ್ರ ಬಹಳ ಭಕ್ತಿ ಪ್ರೀತಿ ದ್ರೌಪದಿಗ. ಗೆಳತಿಯರಿಗೆ ಅಂದಳು, ಇಲ್ಲೇ ಕೊಡೋಣ ನಾವು. ಅವ್ರ ಸ್ನಾನ ಮುಗಿಸಿ ಬರ್ತಾರ, ಅವ್ರ ದರ್ಶನ ತಗೊಂಡು ಆ ಬಳಿಕ ನಾವು ಸ್ನಾನ ಮಾಡ. 1 ತಾಸಾಯ್ತು, 2 ತಾಸಾಯ್ತು, ಆ ಋಷಿ ಮುನಿ ಬರವಲ್ರು. ಏನಿದು ಎಷ್ಟೋ ತರ ಸ್ನಾನ ಮಾಡ್ತಾ ಇದಾರ, ಸೊಂಟ ಮಠ ನೀರಾಗ ನಿಂತು ಬಿಟ್ಟಾರ, ಏನ್ ತಪಸ್ಸಿಗೆ ನಿಂತಾರ ಏನು? ಆದ್ರ ಆಗಿದ್ದ ಸಮಸ್ಯೆ ಬೇರೇನೇ ಇತ್ತು. ಆ ಋಷಿ ಮುನಿಯ ಲಂಗೋಟಿ, ಕೌಪಿನ ಅಂತೀರಿ ಲಂಗೋಟಿ ಅಂತೀರಿ, ನೀರಿನ ರಭಸಕ್ಕದ ಹರಿದು ಹೋಗಿತ್ತು. ಆ ಸಾಧು, ಆ ಋಷಿ ಒಳಗ ಬತ್ತಲೇ ಇದ್ದ. ಹೊರಗೆ ಬರ್ತಾನೆ ಹೆಂಗ? ದಂಡೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೂತಾರ. ಅವೆಲ್ಲ ಮಕ್ಕಳು ಸರಿನೇ, ಮಕ್ಕಳು ವಯಸ್ಸದವರೇ ಇದ್ರು. ಅಂದ್ರೂ ದೇಹದ ಸ್ವಭಾವ ನಾಚಿಕಿ. ಅಷ್ಟ ಬೇಗ ಹೋಗ್ತದೆ ನಾಚಿಕಿ. ಯಾರು ಅಂಜಿಕಿ ಬಿಟ್ಟಾರ, ಯಾರು ನಾಚಿಕಿ ಬಿಟ್ಟಾರ, ಯಾರು ಹೇಸಿಕಿ ಬಿಟ್ಟಾರ, ಅವ್ರಿಗೆ ದೇವ್ರ ಸಿಕ್ಕಾನ. ದೇಹದ ಸ್ವಭಾವ ಇದು. ಮಣ್ಣಾಗ ಹೋಗುತ್ತನ ಇವು 3 ಹೋಗಂಗಿಲ್ಲ. ಭಯ ಹೋಗ್ತದೇನು? ಬಹಳ ಕಠಿಣ. ಯಾವಾಗ ಎಲ್ಲಾ ಭಾರ ಭಗವಂತನ ಮೇಲೆ ಹಾಕ್ತಾನ ಅವಾಗೇ ಭಯ ಹೋಗ್ತದ. ಯಾವಾಗ ಎಲ್ಲಾ ಭಾರ ಪರಮಾತ್ಮ ಮೇಲೆ ನೀವು ಹಾಕ್ತಿರಲ್ಲ ಅವಾಗೆ ನಾಚಿಕೆ ಹೋಗ್ತದ, ಅವಾಗೆ ಅಂಜಿಕೆನೂ ಹೋಗ್ತದ. ಈ 3 ಹೋಗ್ಬೇಕು, ಅಲ್ಲಿ ತನ ದೇವ್ರ ಸಿಗಂಗಿಲ್ಲ. ಅಂಥ ಸಾಧನ ಮಾರ್ಗದೊಳಗಿದ್ಳು ದ್ರೌಪದಿ. ದೊಡ್ಡ ಋಷಿ ಮುನಿಗಿದು ಸಾಧ್ಯ ಆಗಿದ್ದಿಲ್ಲ. ಗುಡ್ಡದಾಗ ನೀ 1000 ವರ್ಷ ತಪಸ್ಸ ಮಾಡು, ಬೇವಿನ ರಸ ಕುಡಿದು ತಪಸ್ಸ ಮಾಡು, ತಲೆ ಎತ್ತಳಕ್ಕ ಮಾಡಿ ಮ್ಯಾಲ ಕಾಲಕ್ಕ ಮಾಡಿ ಹುಡುಕಿದರೂ ಇಲ್ಲ. ಶಿವ ನಿನ್ನಲ್ಲಿ ಹಾನ ನೀ ನೋಡಿಲ್ಲ, ಎಲ್ಲಿ ಹುಡುಕಿದರೂ ಇಲ್ಲ. ಅವಾಗ ಕೊನೆಗೆ ತಡ್ಕೊಳ್ಳಾರ್ದೆ ಕೇಳೇ ಬಿಟ್ಲು ದ್ರೌಪದಿ, ಗುರುವೇ ನೀವ್ಯಾರು ಗುರುತಿಲ್ಲ, ಯಾಕೆ ತಡ ಮಾಡ್ತಾ ಇದ್ದೀರಿ? ನಮಗೂ ಇನ್ನೂ ಸ್ನಾನ ಮಾಡಿ ಬೇಗನೆ ಅರಮನೆಗೆ ಹೋಗಬೇಕು. ಅವಾಗ ಆ ಸಂತ, ಆ ಸಾಧು ಅಂತಾನ, ಮಗಳೇ ನನ್ನ ಕಷ್ಟ ಏನ ಹೇಳಲಿ,
ನೀರಿನ ರಭಸಕ್ಕ ನಂದು ಲಂಗೋಟಿ ಹರಿದು ಹೋಗ್ಯದ ನಾ ಬತ್ತಲೆ ಇದನ್ನ ನಾ ಹೆಂಗ್ ಹೊರಗೆ ಬರಲಿ. ಹಿಂಗ ಅಜ್ಜ ತಡ್ಕೋ ನಾ ವ್ಯವಸ್ಥೆ ಮಾಡ್ತೀನಂತ ದ್ರೌಪದಿ ಹಿಂದೂ ನೋಡ್ಲಿಲ್ಲ ಮುಂದೂ ನೋಡ್ಲಿಲ್ಲ. ಭಾರಿ ಪೈಕಿ ಆಕಿಂದ ಏನು ಪಿತಾಂಬರ ಸೀರೆ ಇತ್ತಲ್ಲ ಹರಿದಳು, ಹರಿದು ನೀರಾಗಿ ಬಿಟ್ಟಳು. ಸ್ವಲ್ಪ ದೂರದಲ್ಲಿ ನಿಂತಿದ್ರವರು, ಅಲ್ಲಿ ಹರಿದು ಹೋಗೋ ತನಕ ಅದು ಅರಬಿ ತುಕಡಿ ಹರಿದವು. ಅದು ನೀರಿನ ರಭಸಕ್ಕ ಹರ್ಕೊಂಡು ಮುಂದೆ ಹೋಯ್ತು. ಮತ್ತೊಂದು ತುಕಡಿ ಹರಿತಾಳ, ಅದನ್ನು ನೀರಾಗ ಬಿಡ್ತಾಳ. ಅವ್ರು ಬಂದು ತಗೊಳಕ್ ನೋಡ್ತಾರ, ಅದನ್ನು ಹರಿದು ಹೋಯ್ತು. ಇನ್ನು ಸ್ವಲ್ಪ ಮುಂದೆ ಬಂದ್ರ ಮೊಳಕಾಲ್ ತನ್ನ ನೀರಾಗ ಮತ್ತೆ ಬತ್ಲೆ ಕಾಣಿಸೇ ಬಿಡ್ತಾನ ಅವನು ಮುಂದೆ ಬರಕ್ ರೆಡಿ ಇಲ್ಲ. ಈ ದ್ರೌಪದಿ ಒಳಗೆ ಹೋಗ್ಲಿಕ್ ರೆಡಿ ಇಲ್ಲ. ಇಲ್ಲಿಂದೇ ಬಟ್ಟೆ ಹರಿದು ಹರಿದು ಬಿಡಾಕತ್ತಾಳ. ನೀತಿ ಎಂತದ ಆಟ ಆಡ್ತದ ನೋಡ್ರಿ. ಈ ಶಿವರಾಜ್ ಅವ್ರು ಹೇಳ್ತಿರ್ತಾರ ಹಂಗ. ಈ ಪ್ರಪಂಚ, ಈ ನಿಸರ್ಗ ನಿಮಗೆ ಏನೇ ಒಂದು ಸಂಕೇತ ಕೊಡ್ತಿರ್ತದ, ಏನಾರೇ ಒಂದು ಕೊಡ್ತಿರ್ತದ. ಯಾರ ಬಾಯಲ್ಲಿ ಏನಾರ ಒಂದು ಮಾತು ಬರ್ತಿರ್ತದ, ಅವ್ರ ಬಾಯಿಂದ ದೇವ್ರೇ ನುಡಿತಿರ್ತಾನ, ಪಟ್ಕನೆ ಕ್ಯಾಚ್ ಮಾಡ್ಬೇಕು. ಇದು ಬುದ್ಧಿವಂತರಿಗೆ ಸಾಧ್ಯ ವಿನಃ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾರು ಶುದ್ಧ ಚಿತ್ತದವ್ರು ಇರ್ತಾರ, ಪ್ರತಿ ಕ್ಷಣ ಈ ನಿಸರ್ಗ ನಿಮ್ಮನ್ನ ಎಚ್ಚರ ಮಾಡಕತ್ತದ. ಒಂದು ಕೊಪ್ಪಿನ ಬಿಡಾಕತ್ತಾಳ. ಇಲ್ಲಿ ಪರೀಕ್ಷೆ ನಡೆದದ. ಈ ಕಡೆ ದ್ರೌಪದಿಯ ಪರೀಕ್ಷೆ ನಡೆದದ, ಈ ಕಡೆ ಆ ಸಂತಂದು ಪರೀಕ್ಷೆ ನಡೆದದ. ಅವನು ನಾಚಿಕೆ ಬಿಡಲಾಗ್ಯಾನ, ಮುಂದೆ ಬರಲಾಗ್ಯಾನ. ಎಷ್ಟು ದೇಹಕ್ಕೆ ಕಿಮ್ಮತ್ತು ಕೊಟ್ಟಾನ. ಈ ದೇಹ ಗಂಡಸದ ಅಂತ ಎಷ್ಟು ನಂಬ್ಯಾನ. ಶರೀರದ ಇದು, ಶರೀರಕ್ಕಿಂತಲೂ ಆಚೆ ಒಂದು ಬೆಳಕದ, ಅದು ನೀನದೀಯ. ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಒಳಗಿರುವಂತಹ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದು ಅಕ್ಕಮಾಲಿಗೆ ಗುರುತಾಗಿತ್ತು, ಅದಕ್ಕೆ ನಿಚ್ಚಳ ಬತ್ತಲೆ ಆಗಿದ್ದಳು. ಈ ಶರೀರ ನಾನಲ್ಲ, ಇದು ದೇವರದು, ಭಗವಂತಂದು. ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ. ಇದೆಲ್ಲ ನಿಮ್ಮದು ಅನ್ನೋದು ಬರಬೇಕು. ಯಾರೇ ಬೈದ್ರು ಇದು ನಿಮ್ಮದು, ಭಗವಂತ ನಿನಗೂ ಬೈಯಾಕತ್ತಾರ, ನಾ ಯಾಕೆ ತಲೆ ಕೆಡಿಸೋಳು, ನೀವು ಹಂಗ ಮಾಡ್ತೀರೇನು, ಹಿಂಗ ಬೈದಿ ನನಗ ತಲೆಗೆ ತಾಪ. ಮನೆಯವ್ರ ಕಡೆ ನೋಡೋದು ಗಂಡನ ಕಡೆ, ನೀ ಏನಾರ ಬೈಯಲ್ಲ ಹಂಗ್ಯಾಕೆ ನೋಡ್ಕೋತ ನಿಂತಿದಿ. ಹಿಂಗ ಒಳಗೆಲ್ಲ ಬಹಳ ಮಜಾ. ಎಷ್ಟು ವಿಕಾರಕ್ಕೆ ಒಳಗಾಗೋದು, ದೇಹದ ವಿಕಾರ ಇದು. ಕ್ರೋಧ, ಕಾಮ, ಲೋಭ ಇದು ನಿನಗಿಲ್ಲ, ನಿನ್ನ ಶರೀರಕ್ಕದವ. ಶರೀರದಿಂದ ಆಚೆ ಆಗೋ ತನಕ ದೇವ್ರು ಸಿಗಂಗಿಲ್ಲ. ಎಷ್ಟೊತ್ತೆ ಬಡದಾಡೋದು ಇದ್ರ ಒಳಗ. ಜನ್ಮ ಜನ್ಮ ಇದ್ರಾಗೆ ಹೋಗ್ಯಾವ. ಬೇಕು ಅನ್ನೋದ್ರಾಗ ಹೋಗ್ಯಾವ, ಬ್ಯಾಡ ಅನ್ನೋದ್ರಾಗ ಹೋಗ್ಯಾವ, ಬಡದಾಡದ್ರೊಳಗೆ ಹೋಗ್ಯಾವ, ಪ್ರೀತಿಸ್ರೊಳಗೆ ಹೋಗ್ಯಾವ. ಯಾರಿಗೆ ಸುಖ ಸಿಕ್ಕ್ಯದ್ರಿ ಈ ಜಗತ್ತಿನೊಳಗ? ಪ್ರೀತಿ ಮಾಡೋರಿಗೆ ಕೇಳ್ರಿ, ಸುಖ ಸಿಕ್ಕಿದನು ಬಡದಾಡಕತ್ತಾವ, ಜಗಳಾಡಕತ್ತಾವ. ಲವ್ ಮ್ಯಾರೇಜ್ ಮಾಡಿದವ್ರ ಕೇಳ್ರಿ, ಎಷ್ಟು ಪ್ರೀತಿಯಿಂದ ಮದುವೆ ಮಾಡ್ಕೊಂಡಿರ್ತಾರ, ಮುಂದಟ್ಟು ಸಾಕಾಗಿ ಹೋಗಿರ್ತದ, ಬಡದಾಡಿ ಸಾಯ್ತಿರ್ತಾವ್ರಿ. ಇದು ವಾಸ್ತವದ ನಾನು ಹೇಳ್ತೀನಿ, ಸತ್ಯ ಸಂಗತಿ ಅದ. ಇದು ಭ್ರಮ ರೀ, ತಲೆಯಾಗ ಒಂದು ಏನೋ ಹೊಚ್ಚ ಭ್ರಮ. ಆಕಿ ಸಿಕ್ಕರ ಸ್ವರ್ಗ ಸಿಗುತ್ತದ, ಮಣ್ಣನ ಸ್ವರ್ಗ ಸಿಗುತ್ತ. ಅಷ್ಟ ನರಕದಾಗ ಕೆಡುತ್ತಾಳಕಿ. ಏನು ನಿನ್ನ ತುಟಿಗಳು, ದಾಳಿಂಬರ ಹಣ್ಣು, ಎಷ್ಟು ನಾಜುಕು ನಿನ್ನ ತುಟಿ. ಅದೇ ತುಟಿ ಎಂತ ಬೆಂಕಿ ಕಾರ್ತದ, ಇಟ್ಟು ಕೆಟ್ಟ ಶಾಪ ಕೊಡ್ತದ ಮದುವೆ ಆಗಾನ ನೋಡಕ. ಇದು ಗಂಡ ಮಕ್ಳಿಗೆ ಹೇಳತ್ತಿ, ಕರಿ ಯಾರಿಗೆ ಹೇಳ ಬರೋವಾರ ಅವ್ರು. ಬಹುತ ಸುಕೃತ ಚೀಜೋಡಿ ಮಣೋನ ಬಿಟ್ಟಲಾವಡಿ. ಪರಮಾತ್ಮನ ಬಗ್ಗೆ ಕೇಳಬೇಕು, ನಾನು ಉದ್ಧಾರ ಆಗ್ಬೇಕಂದ್ರೆ ಸುಮ್ಮದ ಏನೋ ಎಷ್ಟೋ ಜನ್ಮದ ಪುಣ್ಯ ಬೇಕು. ಈಗ ನೀವು ಬಂದು ಕೂತಿರಲ್ಲ, ಎಷ್ಟೋ ಜನ್ಮದ ಪುಣ್ಯ ಅದ. ಈ ಡ್ಯಾಮ್, ಹಿಡಕಲ ಡ್ಯಾಮ್ ಅನ್ನೋ ಊರಾಗೇನು ಇಷ್ಟೇ ಜನ ಅದಿರೇನು? ಯಾಕೆ ಬರವಲ್ರು? ಕಾಮಕ್ರೋಧದ ಒಳಗೆ ಸುಖ ಸಿಗಾಕತ್ತದ, ಇಲ್ಯಾಕ ಬರ್ತಾರ ಅವರು? ಹೊಲಸಿನ ಒಳಗೆ ಸುಖ ಸಿಗ್ಲಕತ್ತದ. ಒಂದ ಹಂದಿತ್ತು, ಹಂದಿ ಹೊಲಸ ರಾಡ್ಯಾಗ ಮಸ್ತ್ ಉಳ್ಳಾಡಕತ್ತಿತ್ತದವು. ಡೊರು ಒಟ್ಟು ಸುಖ ಅನ್ಸಕತ್ತಿತ್ತದಕ್ಕ. ಆ ರಾಡ್ಯಾಗ ಕೂತದ ಎಷ್ಟು ಚಂದ ಡರ್ಕಿ ಹೊಡಿತಿರ್ತದ ನೋಡ್ರಿ ನೀವು. ಉಪ್ಪಿದ ಹೊಟ್ಟಿ ತಗೊಂಡು ಡ್ರಮ್ ಡ್ರಮ್ ಮಾಡ್ತಿರ್ತದ.
ಇಂದ್ರದೇವ ಸ್ವರ್ಗದಿಂದ ಅಮೃತದ ಕುಂಭವನ್ನು ತಗೊಂಡು ಬರ್ತಾ ಇದ್ದ ಭೂಲೋಕಕ್ಕ. ಯಾರ್ದೋ ಪುಣ್ಯಗೆ ಅವರಿಗೆ ಅಮೃತ ಕೊಡ್ಬೇಕಂತ ಹೊಂಟಿದ್ದ. ಇದು ಹಂದಿಗೆ ನೋಡಿ ಕರುಣೆ ಬತ್ತು ಇಂದ್ರನಿಗೆ. ಪಾಪ ಎಲ್ಲವನ್ನೂ ತಿತ್ತದ, ಹಲಸು ಊರು ಮಂದಿ ಎಲ್ಲ ಹಲಸ್ತಿತ್ತದ. ಇದಕ್ಕೆ ಉದ್ಧಾರ ಮಾಡೋಣಂತ ಬತ್ತ ಅಂತೇಳಿ ಹಂದಿ ಹತ್ರ ಬಂದು ಅಂತಾನ ಇಂದ್ರದೇವ, ಬಿಡು ಏನು ಹೊಲಸಿದು, ಸ್ವಲ್ಪ ನೋಡು ನಿನ್ನ ಜೀವನ ಏನ್ ಮಾಡ್ತಿ, ಬಿಡು, ನರ್ಕದ ಇದು, ಜೀವಂತ ನರ್ಕದ. ನೋಡು ನನ್ನ ಕೈಯಾಗ ಅಮೃತ, ನನ್ನ ಕೈ ಒಳಗ ಅಮೃತದ, ಅಮೃತ ಕುಡಿದ್ರೆ ಉದ್ಧಾರ ಆಗ್ತಿ. ಹಂದಿ ಕೇಳ್ತು, ಏನಿರ್ತದ ಅಮೃತ ಅಂದ್ರ? ಅಮೃತ ಕುಡಿದ್ರ ಅಮರ ಆಗಿಬಿಡ್ತೀಯ, ಅಮೃತ ಕುಡಿದ್ರ ಆರೋಗ್ಯವಂತ ಆಗಿ ಬಿಡ್ತೀಯ, ಸಾವಿರಾರು ವರ್ಷದ ಆರೋಗ್ಯ ಸಿಗ್ತದೆ. ಕುಡಿ ನೋಡು, ಯಾರೋಗೋಸ್ಕರ ಒಯ್ಲಿಕ್ಕತ್ತಿದ್ದೆ, ನಿನ್ನ ಮೇಲೆ ಕರುಣೆ ಬಂದದ. ಅದ ಹಂದಿ ಆ ಟೈಮ್ದಾಗ ಬಾಯಾಗ ಒಂದು ಎಲುವು ತಗೊಂಡು ಚೀಪ್ಲಕತ್ತಿತ್ತು ಒಂದು ಹಂದಿ. ನೋಡ್ರಿ ಹಂದಿ ಹೆಂಗ್ ವಿಚಾರ ಮಾಡ್ತದ ಹೇಳ್ತೀನಿ. ದುಷ್ಟರು ಯಾವ ರೀತಿ ವಿಚಾರ ಮಾಡ್ತಾರ ನೋಡ್ರಿ. ಅಮೃತದ ಗಡಗಿ ಬಾಳೋತನ ತಗೊಂಡು ನಿಂತಾನ ಇಂದ್ರ. ಹಂದಿ ಒಪ್ಪಾಲಾಗಿತ್ತು. ಹಂದಿ ಒಂದು ಮಾತು ಹೇಳ್ತ್ರಿ ಇಂದ್ರಗ, ನನಗೆಲ್ಲ ಗುರುತದ, ಅದೇನೋ ತಂದಾನ ತೆಂಬಿಗೆ ಒಳಗ, ಅದೇನೋ ಕೊಡ್ತಾನತ್ತ, ಅದು ಕೊಡುದ್ರೊಳಗ ನಾ ಬಾಯಾಂದ ಉಗುಳ್ತೀನು, ನಾ ಬಾಯಾಂದ ಎಲ್ಲೋ ಚಲ್ತೀನು, ಆ ಎಲ್ಲೋ ತಗೊಳಕ್ ಹಿಂಗ್ ಮಾಡಾಕತ್ತಾನ. ಎಲ್ಲೋ ಬೇಕಾಗಿತ್ತು ನಿನಗ, ಇದ್ರಾಗ ಎಟ್ಟು ಅಮೃತದ ಹಂದಿ ಹೇಳಕತ್ತದ. ಹಂಗ್ರಿ ಸಾಧು ಸಂತರು ಜ್ಞಾನದ ಅಮೃತ ಕೊಡಾಕ ನಮ್ಮ ಊರಿಗೆ ಬರಾಕತ್ತಾರ. ನಮ್ಮ ಬಾಯನ ಕಾಮ ಕ್ರೋಧ ಅನ್ನೋ ಎಲ್ಲೋ ಬಿಡಾಕೆ ತಯಾರಿಲ್ಲ. ಅದ್ರಾಗೆ ಮಜಾ ಅದ ಅಂತೀವ್ ನಾವು. ಜಗಳಾಡೋದ್ರೊಳಗ ಮಜಾ ಅದ, ಮೋಹದೊಳಗ ಬೀಳೋದ್ರೊಳಗ ಮಜಾ ಅದ, ಯಾರನ್ನು ಲವ್ ಮಾಡೋದ್ರೊಳಗ ಮಜಾ ಅದ. ಅದಿನ ಬ್ಯಾಸರಿ ಆಗಿಲ್ಲ ಅದು ಇನ್ನು. ನೋಡು ಕಣ್ ತರದು ಯಾರ್ಯಾರು ಲವ್ ಮಾಡ್ಯಾರ, ಎಷ್ಟು ಒದ್ದಾಡಕತ್ತಾರ, ಎಷ್ಟು ಊರ್ಲ್ ಹಾಕೊಂಡು ಸಾಯ್ಲಕತ್ತಾವ, ಎಷ್ಟು ಬ್ಲೇಡ್ಲೆ ಕೊರ್ಕೊಳಕತ್ತಾವ. ಖರೇನ್ ಸುಳ್ಳು ನಾ ಹೇಳು. ದೊಡ್ಡ ದೊಡ್ಡ ಸಿನಿಮಾ ಆಕ್ಟರ್ಗಳ ಅವ್ರ ಕಡೆ ನೋಡ್ರಿ, ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಮದುವೆ ಮಾಡ್ಕೊಂಡ, ಈಗ ಡೈವರ್ಸ್ ತಗೊಳಕತ್ತಾರ. ಏನಾಗಿರ್ಬೇಕ್ರಿ ಅವ್ರಿಗೆ? ಎಷ್ಟು ಕೋಟಿ ಕೋಟಿ ಸಂಪತ್ತದ, ಅವರಿಗೂ ಜಗಳ ಬಿಟ್ಟಿಲ್ಲ ಅಂತ ಎಲ್ಲಾನು ಅದ. ಮತ್ತೆ ಯಾಕೆ ಜಗಳ ಆಡಕತ್ತಾರ ತಿಳ? ಯಾಕ? ಆ ಪ್ರೀತಿ ದೇಹದ ಮೇಲದ, ಮನಸ್ಸಿನ ಮೇಲದ. ಆ ಪ್ರೀತಿ ಇನ್ನು ಭಕ್ತಿ ಆಗಿಲ್ಲ, ನಿರಾಕಾರದ ಕಡೆ ಹೋಗಿಲ್ಲ ಅದು. ದ್ರೌಪದಿ ಹಿಂಗೆ ಕೊಡಾಕತ್ತಾಳ, ಹರಿದು ಪರೀಕ್ಷೆ ನಡೆದದ. ಆ ಸಂತನ ತನಕ, ಆ ಋಷಿ ಮುನಿ ತನಕ ಅದು ಹೋಗಿ ಮುಟ್ಟೋವ. ದ್ರೌಪದಿ ಕೈ ಕಾಲು ನಡಗಾಕತ್ತ. ಯಾಕ? ಸೀರೆ ಎಲ್ಲ ಹರಿದು ಮುಗ್ದದ, ಮಾನ ಕೈಲಿಕ್ಕೆ ಅಟ್ಟೆ ಬೇಕು, ಅಟ್ಟೆ ಹೊಡ್ದ. ಈಗ ಬತ್ರಿ ಕಾಂಪಿಟೇಷನ್. ಶರೀರ ಅನ್ನುವ ಭಾವ ಈಗ ಆ ಋಷಿ ಮುನಿ ತ್ಯಾಗ ಮಾಡ್ತಾನೋ, ಇನ್ನು ದ್ರೌಪದಿ ತ್ಯಾಗ ಮಾಡ್ತಾನ. ಋಷಿ ಮುನಿಗಳು ಗಿರಿಕಂದರದೊಳಗ ಗಡ್ಡಿ ಗಣಸ ತಿಂದವರು, ಎಲ್ಲಾ ಮನೆ ಮಠ ಬಿಟ್ಟವರು. ದ್ರೌಪದಿ ಏನು ಬಿಟ್ಟಿಲ್ಲ, ಅರಮನೆ ಒಳಗದಾಳ. ಒಂದು ಬಿಟ್ಟು 5 ಗಂಡಂದಿರು. ಈಗ ಯಾರು ಗೆಲ್ತಾರ ನೋಡ್ಬೇಕು. ಯಾರು ಗೆಲ್ಬೇಕು ಖರೆ ಅಂದ್ರೆ? ಋಷಿ ಮುನಿನೇ ಗೆಲ್ಬೇಕಲ್ಲ. ಆಗಿದ್ದು ಉಲ್ಟಾನೇ ಆಯ್ತು. ದೇಹದ ಅಹಂಕಾರ ಬಹಳ ಕೆಟ್ಟದ. ಅಹಂಕಾರದ 2ನೇ ಚಿನ್ನ ನಾಚಿಕೆ. ಆ ಸಾಧು ಮುಂದೆ ಬರಕ್ ತಯಾರಿಲ್ಲ. ಅದಕ್ಕೇನಾದಿತ್ತು, ಈಕಿ ನನ್ನ ಮಗಳು ಸರಿಯಾರತ್ತ ಅವನು ತೆರೆಗೆ ಬರತ್ತದು. ಕೊನೆಗೆ ದ್ರೌಪದಿನೇ ಬಿಟ್ಲು ನಾಚಿಕೆ. ಅದು ಏನು ಕೊನೆಗೆ ಮಾನ ಮರ್ಯಾದ ಉಳಿಸುವಂತದ್ದು ಒಂದು ಪಡಿಕೆ ಉಳಿದಿತ್ತು. ಅದನ್ನೂ ಯಾವಾಗ ಹರಿಲಿಕ್ಕತ್ತಳು, ಅವಾಗ ಆ ಋಷಿ ಮುನಿಯ ಮನಸ್ಸು ಕರೆತು. ಯವಾ ತಾಯಿ ಅಂದವ, ಬೇಡ ಬೇಡ ತಾಯಿ ಬೇಡ, ನನಗೋಸ್ಕರ ನೀನು ಮಾನ ಮರ್ಯಾದೆ ಇದು ಮಾಡ್ತೇನವ ತಾಯಿ. ಪ್ರಾಣದಕ್ಕಿಂತ ಹೆಚ್ಚದ ಮಾನ, ನಾನೇ ಸೋಲ್ತೀನವ ತಾಯಿ, ತಡ್ಕೋ. ಇಲ್ಲಪ್ಪ ದ್ರೌಪದಿ ಮಾತು ಹೆಂಗ, ನನ್ನ ತಂದೆ ಸರಿಯದಪ್ಪ. ತಂದೆಯ ಮುಂದೆ ಸಣ್ಣ ಹೆಣ್ಣು ಮಕ್ಕಳು ಬತ್ತಲೆಯಾಗಿ ಓಡಾಡಂಗಿಲ್ಲೇನು? ಹಂಗ ನಾನು ನಿನ್ನ ಸಣ್ಣ ಮಗು,
ಏ ತಂದೆ ನಾನಿನ್ನ ಮಗು, ನನಗೆ ಆತರ ನಾಚಿಕೆ. ಶರಣರ ಸೇವೆ ಮಾಡೋದ್ರೊಳಗೆ ನನಗೆ ಅದಕ್ಕೆ ನಾಚಿಕೆ, ಶರಣರ ಸೇವೆ ಮಾಡ್ಲಿಕ್ಕೆ ನನಗೆ ಅದರ ಅಂಜಿಕೆ, ನನಗೆ ಯಾವ್ದ್ರ ಹೇಸಿಕೆ. ತಗೋ ಗುರುವೇ ಅಂತ ಹರಿಲಿಕ್ಕತ್ತಳು. ಅವಾಗ ಮಾತ್ರ ದಳದಳನೆ ಅಳ್ತಾ ಇದ್ದಾನೆ ಋಷಿ. ದಳದಳನೆ ಅಳ್ತಾ ಇದ್ದಾನ. ಸೋತು ಮಗಳೇ, ನಾನು ನಿನ್ನ ಮುಂದೆ ಸೋತೆ. ಕಡೆಗೆ ನೀನೇ ನಾಚಿಕೆ ಅನ್ನೋದು ಬಿಟ್ಟಿ. ಇಷ್ಟು ವರ್ಷ ತಪಸ್ಸು ಮಾಡಿ ಏನು ವ್ಯರ್ಥ ಆಯ್ತಲ್ಲ ನಂದು. ದೇಹದ ಗುಣ ಬಿಡಕ್ಕಾಗ್ಲಿಲ್ಲ ನನಗೆ. ಪಶ್ಚಾತ್ತಾಪ ಆಗ್ಯದ ಋಷಿ ಮುನಿ. ಕಣ್ಣಿನಿಂದ ನೀರು ಸುರಿಯಕತ್ತಾವ. ದ್ರೌಪದಿಯ ಭಕ್ತಿ ನೋಡಿ, ದ್ರೌಪದಿಯ ತ್ಯಾಗ ನೋಡಿ. ಅದಕ್ಕೀಗ ಮಹಾಪತಿವ್ರತ ಅಂದ. ಮಹಾಪತಿವ್ರತಿಯರು ಎಂದೂ ತಾಪ ಮಾಡ್ಕೊಳಂಗಿಲ್ಲ. ಮಹಾಪತಿವ್ರತಿಯರು ಎಂದೂ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಇದು ಪಕ್ಕಾ ತೆಲಗಿಟ್ಕೋರಿ. ಮಹಾಪತಿವ್ರತರು ಹೆಂಗಿರ್ತಾರ? ತಣ್ಣಗಿರ್ತಾರ. ಎಲ್ಲಾ ನಿಂದಪ್ಪ ಅಂತಾರ ಅವರು. ಪಟಕ್ನಿ ಅದು ಸ್ವಲ್ಪ ಮುಂದೆ ಬಂದು ಪಟಕ್ನಿ ಹಿಡಿದ ಹಚ್ತದ ಋಷಿ. ಪಾಪ ನನ್ನ ಮಗಳೇ ಬಿಡಾಕತ್ತಾಳ ದೇಹದ ನಾಚಿಕೆ ನಾಯಕಂತ ಪಟಕ್ನೆ ಬಂದು ಉಟ್ಕೊಂಡು ಹೊರಗೆ ಬಂದು ದಳದಳ ಕಣ್ಣೀರು ಹೊಂಟಾವ. ಭಕ್ತಿಯ ರಸಧಾರೆ ಹರಡ್ಲಕತ್ತದ ಎಲ್ಲ ಕಡೆ. ನಾ ತಂದೆ, ಇವಳು ನನ್ನ ಮಗಳು. ಹೌದಲ್ರಿ? ನೀವು ಸ್ನಾನ ಮಾಡುವಾಗ ನಿಮ್ಗೆ ಇಷ್ಟಿಷ್ಟು ಮಕ್ಳು ಹಂಗೆ ಓಡಾಡ್ತಾವ. ಅವೇನತ್ತಾವ ನಮ್ಮ ಮಮ್ಮಿ ಜಳಕ ಮಾಡಾಕತ್ತಾವ. ಏನೂ ತೆಲಗಿಲ್ಲ. ನಿಮಗೂ ಏನೂ ತೆಲಗಿಲ್ಲ. ಇದು ನನ್ನ ಮಗು ಇಲ್ಲದ ನಾ ಹೆಂಗ? ಯಾಕ? ಮಗುವನಂತ ಭಾವ, ಲಹಾನಪಣ ದೇಗ ದೇವ, ಮುಂಗಿ ಸಾಕರೆ ಸಾರವ. ತುಕಾರಾಮ್ ಮಹಾರಾಜ್ ಹೇಳ್ತಾನ, ಮತ್ತು ನನ್ನ ಸಣ್ಣ ಮಗುವಿನಂಗ ಮಾಡುತ್ತಂತೆ. ಐರಾವತ ರತ್ನ ಥೋರ ತೆಲ ಅಂಕುಶ ಮಾರ. ಸಣ್ಣ ಮಕ್ಕಳು ದೇವರ ಸ್ವರೂಪ ತಂದರ. ಎಲ್ಲಿತನ ನೀವು ಸಣ್ಣ ಮಕ್ಕಳಿನಂಗ ನಿರಾಶ, ಸಣ್ಣ ಮಕ್ಕಳಂಗ ನಿರಾಗಸ, ಸಣ್ಣ ಮಕ್ಕಳಂಗ ನಿಷ್ಪಾಪ ಆಗೋದಿಲ್ಲ, ಅಲ್ಲಿ ತನ ದೇವರು ಸಿಗೋದಿಲ್ಲ. ಋಷಿ ಮುನಿ ಆಶೀರ್ವಾದ ಕೊಡ್ತಾನ. ಪ್ರಾಣದಕ್ಕಿಂತ ಹೆಚ್ಚದ ಮಾನ, ನನ್ನ ಮಾನ ಕಾಯ್ದೆಯ ಮಗಳೇ. ನಿನಗೂ ಆ ಕೃಷ್ಣ ಪರಮಾತ್ಮ ನಿನ್ನ ಮಾನ ಕಾಯ್ದೆ. ಫಡಿಕಿನೇ ಕೊಟ್ಟಿದ್ಲು ದ್ರೌಪದಿ. ಎಂತ ಸೀರೆಗಳು ಬಂದು. ದ್ರೌಪದಿಯ ಸೀರೆ ಎಳೆಯುವಾಗ ಎಲ್ಲಿಯೂ ಬಂದು ಸೀರೆಗಳು. ಶ್ರೀಕೃಷ್ಣ ಕೊಟ್ಟೇನು? ಆಕಿನ ಸತ್ಕರ್ಮ ಕೊಟ್ಟದ. ಆಕಿನ ಮಾಡಿದ ಪುಣ್ಯ ಹೊಳೆ ಬಂದದ. ಕೃಷ್ಣ ನಿಮಿತ್ತದ. ಕೃಷ್ಣ ಎಲ್ಲಿಂದ ಕೊಡ್ತಾನ? ಯಾವ್ದ್ರ ಅರಬಿ ಅಂಗಡಿಗೆ ಡೀಲ್ ಮಾಡೇನೇನು ಕೃಷ್ಣ? ನಿಮ್ಮ ಪುಣ್ಯದ ಬ್ಯಾಂಕ್, ನಿಮ್ಮ ಪ್ರಾರಬ್ಧದ ಬ್ಯಾಂಕ್ದಾಗ ಪುಣ್ಯದ ಬ್ಯಾಲೆನ್ಸ್ ಇದ್ರೆ ಕೊಡವ. ಜಗತ್ದಾಗ ಯಾವ ದೇವ್ರು ನಿಮಗೆ ಏನು ಕೊಡಲ್ಲ. ಹಿಂಗ್ ತಿಳ್ಕೊಬ್ಯಾಡ್ರಿ. ಇಲ್ಲಿ ಎಲ್ಲಮ್ಮ ಕೊತ್ತಾಳ, ಬೇಡಿದ್ದು ಬರೀ ಕೈ ಮುಗಿದ ಕೊಡ್ತಾಳ ಅನ್ಬ್ಯಾಡ್ರಿ. ನಿನ್ನ ಪುಣ್ಯ ಪ್ರಾರಬ್ಧದ ಪುಣ್ಯ ಚೆಕ್ ಮಾಡ್ತಾವ ಎಲ್ಲಮ್ಮ. ಅದು ನೋಡೇ ಕೊಡ. ಯಾವ ದೇವ್ರಾದ್ರೂ ಹಂಗೆ ಅದ. ನಮ್ ಪುಣ್ಯ ಇರ್ಲಂದ್ರೆ ಯಾವ ದೇವ್ರು ಏನೂ ಕೊಡಂಗಿಲ್ಲ ನಮ್ಗ. ಪಕ್ಕಾ ತೆಲೆ ಅಂತ ತಿಳ್ಕೋರಿ. ತೆಲೆ ಅಂತ ಭ್ರಮ ತೆಗದ್ ಹಾಕ್ರಿ. ಇದು ಇಟ್ಟು ಉದಕಡ್ಡಿ ಸುಡ್ತೀನೋ, ನಾ ಬಂಗಾರದ ಕಳಸೆ ಏರಿಸ್ತೀನೋ, ನಾ ಕಣ್ಣಬಟ್ಲು ಹಾಕ್ತೀನೋ. ಗುಡಿಗಳು ನೋಡ್ರಿ, ಗುಡಿಯಾಗ ದೊಡ್ಡ ಫೋಟೋ ಹಾಕಿರ್ತಾರ. ಇಷ್ಟು ಕೊಟ್ರು, ಹೊಲಸಾಯ್ತ್ರಿ ಗುಡಿ ಅದು. ನಾ ಪರಿಸಿ ಹಾಕದ ಹೊಲಸಾಯ್ತ್ರಿ ಗುಡಿ ಅದು. ಅಹಂಕಾರ ಬತ್ತಲ್ಲಿ. ನಮಗೆಲ್ಲ ದಾನ ಹಿಂಗೆ ಅವ್ರಿ. ಎಲ್ಲ ತಂದೆ ಮೆರೆಸ್ಬೋದು. ಒಬ್ಬ ಹೆಣ್ಮಗಳು ದೊಡ್ಡ ಫ್ಯಾನ್ ಕೊಟ್ಟಿದ್ಲು. ಹಿಂಗ ಪ್ರವಚನ ನಡೆದಿತ್ರು. ಪುರಾಣಿಕರು ಪ್ರವಚನ ಹೇಳಕತ್ತಾರ. ಫ್ಯಾನ್ ಜೋರು ತಿರುಗ್ಲುಕೊತ್ತಿತ್ತಕಿ ಬಂದು, ಓ ಮಹಾರಾಜ್ರ ಅದು ಫ್ಯಾನ್ ಬಂದ್ ಮಾಡಕ್ ಹೇಳ್ರಿ ಅಂತಂದ್ರು. ಯಾಕ ಗೊತ್ತಾ? ಈ ಸೆಕೆ ಆಗ್ಲಿಕ್ಕತ್ತದ, ಚಲೋ ಅದಲ್ಲ ತವ್ರ ಅಂತಾರ. ಇಲ್ಲ ಬಂದ್ ಮಾಡ್ರಿ. ಯಾಕ? ಫ್ಯಾನ್ ಮ್ಯಾಲ ನಾನ್ ಹೆಸರು ಅದ, ನಾ ಕೊಟ್ಟಿಲ್ಲ ಫ್ಯಾನ್. ಅದ ಕಾಣಿಸ್ಲಿಲ್ಲ ಮಂದಿ. ಅದ್ ತಿರುಗ್ಲಿಕ್ಕತ್ರ ಕಾಣಿಸ್ತದ ಹೆಂಗತ್ತ? ಅದು ಫ್ಯಾನ್ ಬಂದಿರ್ಬೇಕತ್ತ. ಏನ್ರಿ ಹುಚ್ಚುಚ್ಚಾರ? ನಮ್ಮ ಎಲ್ಲ ದಾನ ಹಿಂಗೆ ಅದಾವ್ರಿ. ಮಾಡಿ ನೆಂಬುದು ಮನದಲ್ಲಿ ಹೊಳೆದಿರಿ, ಎಡಿಸಿ ಕಾಡಿತ್ತು ಶಿವನ ಡಂಗೂರ, ನಾ ಮಾಡೀನು ಬಂದ್ಬಿಡ್ತದ ಬಾಯಿಗ. ಸ್ವಲ್ಪ ನಾಲ್ಕಣೆ ಪುಣ್ಯ ಮಾಡ್ತಾಳ, ರೂಪಾಯಿದಷ್ಟು ಹೇಳ್ಕೊತ ಹೋಗ್ತಾಳ. ಫೇಸ್ಬುಕ್ ನಾಗ ಫೋಟೋ ತೆಗೆದು ಬಿಡ್ತಾಳ. ನೋಡು ನನ್ನ ಪೂಜಿ ಎಲ್ಲ ಬತ್ತಾಳ. ಹೋಯ್ತು ನಿನ್ನ ಪುಣ್ಯ. ಎಲ್ಲಾರು ನೋಡ್ತೀನಿ ನಾ ಪೂಜೆ ಮಾಡೋಣ. ಮೊದಲು ಫೇಸ್ಬುಕ್ ನೋಡ್ರಿ ಪೂಜೆ ಎಲ್ಲಾರು ಬಿಡ್ತಾರ.
ನೀ ಮಾಡಿದ ಪುಣ್ಯ ಯಾಕೆ ಹೇಳ್ಕೋತ ಹೋತಿ ಎಲ್ಲಾರೀಗ? ಚಂದ ಮೇಕಪ್ ಮಾಡಿ ಮಾರಿ ತೋರಿಸ್ತಿ ಇರಲ್ಲಕ್ಕ ದೇವ್ರ ಪೂಜೆನೂ ತೋರಿಸುದೇ. ಅದಕ್ಕೆ ಹೇಳಿದ್ರು ಮಾಡೇನೆಂಬುದು ಮನದಲ್ಲಿ ಹೊಳಿದರೆ ನಂದು ನಂದು ಅನ್ನೋದು ಸ್ವಲ್ಪ ಕಡಿಮೆ ಮಾಡು, ನಾನು ನಾನು ಅನ್ನೋದು ಸ್ವಲ್ಪ ಕಡಿಮೆ ಮಾಡು. ಹಿಂಗ ಒಂದು ಮಡ್ಡಿ ಮೇಲೆ ಒಂದು ಎಮ್ಮಿ ತಿರುಗಾಡಕತ್ತಿತ್ತು, ಅದಿಷ್ಟು ಸಗಣಿ ಹಾಕ್ತು. ಆ ಕಡೆಯಿಂದ ಅಕ್ಕಿ ಬಂದು ಇಬ್ರು ಹೆಣ್ಮಕ್ಳು ಓಡಿ ಬಂದು, ಅಕ್ಕಿ ಸ್ವಲ್ಪ ಹೈದಕ್ಕಿದ್ಲು, ಬೇಗನೆ ಬಂದು ಅಕ್ಕಿ ಪಟಕ್ನ ಹೆಂಡಿ ಒಳೆ ಮಾಡ್ಕೊಂಡ್ ಬಿಟ್ಟ್ಯಾಗ ಹೊಂಟ್ಲು. ಈಕಿ ಏನತ್ತಾಳ, ಅದು ಹೆಂಡಿ ಮೊದಲು ನಾನು ನೋಡಿನು, ಅದು ನಂದು. ಈಕೆ ಅಂತಾಳ, ನಾ ಅದು ಬಂದು ಮುಟ್ಟಿನು, ನೀನು ಹೊಡಿರ್ಬೇಕಾರೆ ನಾ ಬೇಗನೆ ಬಂದು ಅದು ಹಿಡ್ದಿನಲ್ಲ, ಅದು ನಂದು ಅಂತ ಈಕೆ ಅಂತಾಳ. ನಂದು ನಂದು ಅಂತಿಬ್ರು ಜಗಾಡ್ಲಕತ್ತಿರು. ಎಮ್ಮಿಲೆಗೆ ಹೇಳ್ತು, ಅದು ನಿಂದು ಅಲ್ಲ, ಅದು ನಿಂದು ಅಲ್ಲ, ಅದು ಹೆಂಡಿ ನಂದು. ನಂದು 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 ಅನ್ನೋದ್ರಾಗೆ ಜೀವನ ಹೊಂಟದ. ಕಾಮ ಕ್ರೋಧ ಒಳಗೆ ಜೀವನ ಹೊಂಟದ. ಅಧ್ಯಾತ್ಮದ ಬಗ್ಗೆ ಪ್ರಶ್ನೆನೇ ಮನಸ್ಸಿನಾಗ ಬರವಲ್ಲು. ದೇವರಂದರೇನು, ಭಕ್ತಿ ಹೆಂಗ ಮಾಡಬೇಕು, ಯೋಗ ಎದಕ್ಕಂತಾರ? ಪತಂಜಲ ಯೋಗ ಏನ್ ಹೇಳ್ತದ? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವಷ್ಟ ಅಂಗಗಳಂದ್ರೆ ಏನು? ವೀರಶೈವ ಧರ್ಮದೊಳಗ ಸಿದ್ಧಾಂತ ಶಿಖಾಮಣಿ ಅಂದರೇನು? ನಮ್ಗೇನ್ ಮಾಡು ತಗೊಂಡ್ರಿ, ನಮಗ ನಮ್ಮ ಹೊಟ್ಟೆ ತುಂಬಬೇಕು, ಮಸ್ತ್ ನಿದ್ದೆ ಆಗಬೇಕು, ಕೊಳ ತುಂಬ ಬಂಗಾರ ಇರಬೇಕು. ಇದಕ್ಕಾಗಿ ಕೊಟ್ಟಾನೇನ್ ನಿಮಗೆ ಜನ್ಮ? ದೇವರ ಬುದ್ಧಿ ಇದಕ್ಕೆ ಹೆಚ್ಚು ಕೊಟ್ಟಾನೇನು? ಅವು ದನಗಳಿಗೆ ಬಿಡ್ರಲ್ಲ, ಮಸ್ತ್ ಮಾಡ್ತಾವ. ನೀವು ಒಂದೇ ಹಡಿತೀರಿ, ಅವು 18 ಹೊಡಿತಾವ. ನೀವು ತಿನಿಕ್ಯಾಡಿ ಸೀಜರಿನ್ ಮಾಡಿ ಹಡಿತೀರಿ. ಒಂದು ಹಂದಿ ನೋಡ್ರಿ ನಾವು, ಅದಕ್ಕೆ ಏನದ? ನಿಮ್ ಮನ್ಯಾಗ ಒಂದು ಬೆಕ್ಕ ಅದ, ಅದಕ್ಕೆ ಏನದ್ರಿ ಪಾಪ? ಈ ಕಡೆ ಹಡಿತದ, ಮರದಿವ್ಸ ತಿರ್ಗಾಡ್ತಿರ್ತದ. ಅದಕ್ಕೆ ಯಾರ ಕೊಟ್ಟಾರ ಕೊಬ್ಬರಿ ಖಾರ? ಅದಕ್ಕೆ ಯಾರು ಮಾಡ್ಯಾರ ಇಂಜೆಕ್ಷನ್? ನೀವು ಚಪ್ಪಲಿ ಹಾಕೊಂಡ್ ತಿರ್ಗಾಡ್ತೀರಿ, ಆ ಬೆಕ್ಕಿಗೆಲ್ಲ ಚಪ್ಪಲಿ ತಿರ್ಗಾಡ್ತಾ ಎಲ್ಲ ಕಡೆ. ಹೌದಲ್ಲ? ಪ್ರಶ್ನೆ ಬಹಳ ಚಂದ ಇತ್ತು. ಅವ್ರು ಕೇಳಿದ ಪ್ರಶ್ನೆಗೆ ಒಂದು 8 ದಿವಸ ಉತ್ತರ ಕೊಡ್ಬೋದು. ಎಷ್ಟು ದಿವಸ ಅಂದ್ರೂ ಮುಗಿಯಲ್ಲ. 8 ದಿವಸ ಉತ್ತರ ಕೊಟ್ಟರು ವಿಷಯ ಮುಗಿಯಲ್ಲಮ್ಮ, ಅಷ್ಟು ವಿಸ್ತಾರಿತದ. ಏನ್ ಕೇಳಿದ್ರಿ ನೀವು? ಧ್ಯಾನದಲ್ಲಿ ವಿಚಾರಗಳು ಬರ್ತಾವ. ಯಾಕೆ ವಿಚಾರ ಕಟ್ ತಿರಸ್ಕಾರ ಮಾಡ? ವಿಚಾರ ನಿಮ್ಗೆ ವೈರ್ಯದನು ಬರ್ಲಿಲ್ಲ, ಅದೇನ್ ಮಾಡ್ತದ ನಿಮಗ? ನಿಮ್ ಮನೆಗೆ ಪವಣ್ಯಾರು ಬರ್ತಾರ, ವಿಚಾರದ್ರ ಪವಣ್ಯಾರ ಇದ್ದಂಗ. ಪವಣ್ಯಾರ ಕಡೆ ಭಾಳ ಲಕ್ಷ ಕೊಡಕ್ ಹೋಗ್ಬೇಡ್ರಿ. ನೀವ್ 8 ಲಕ್ಷ ಕೊಡ್ತೀರಿ, ಇನ್ನೊಂದ್ 4 ದಿವಸ ಇರ್ತಾರ. ಹೊಸ್ದಾಗಿ ಬಂದಾಗ ಮಾಡಿರ್ತೀರಿ ಬಿಡ್ರಿ ನೀವು. ಹೊಸ ಹೊಸ ಟಾವೆಲ್ ಕೊಡ್ತೀರಿ, ಚಲೋ ಚಲೋ ಸಾಬೂನ್ ಕೊಡ್ತೀರಿ, ಊಟಕ್ಕೆ ಕೂತಕ್ರ ಮಣಿನೇ ಹಾಕ್ತಿರಿ. ಒಂದು 4 ದಿವಸ ಆಯ್ತಂದ್ರ ನೀವು ಅಪ್ಪ ನೋಡೋದಿಲ್ಲ. ಒಂದ್ ಕಡೆ ಅವನೇ ತಗೋತಾನ ಟಾವೆಲ್ ಎಲ್ಲ, ಮಣಿನೂ ಹಾಕೋದಿಲ್ಲ. ಅವಾಗರೆ ಸಿಗ್ನಲ್ ತಿಳ್ಕೊಂಡು ಪಟಕ್ನೆ ಹೋಗ್ಬೇಕಿಲ್ಲ, ಹೋಗೋದು ಇಲ್ಲ. ನಾವ್ ಕೆಲವೊಂದ್ ಪಾವನ ಭಾಳ ಕಟ್ಟಿರ್ತಾವ್ರಿಪ್ಪ, ಹಂಗಿಂದಿರ್ತಾವ, ನಾಚಿಕಿಲ್ದಂಗ ನಿಂತು ಬಿಡ್ತಾವ. ಹಂಗೆ ಬರುದಿಲ್ಲ ಅನ್ಬೇಡ್ರಿ, ನೀವು ಹಚ್ಕೊಳಲ್ಲ, ಬರಂಗಿಲ್ಲ. ಪಾವಣ್ಯಾರ ಬಾಳ ಬರ್ಲಿಕ್ಕತ್ರ ನಿಮಗೊಂದು ಸುಮ್ ಜೋಕ್ ಅಂತ ಹೇಳ್ತೀನಿ. ಏನ್ ಮಾಡ್ಬೇಕು ಹೇಳಿ? ಪಟಕ್ನಿ ಹೋಗ್ಬೇಕು ಹಂಗ ಹೇಳಿ. ಪಾವಣ್ಯಾರ ಬಂದ್ ನಿತ್ರ ಪಟ ಪಟ ಕಸ ಹುಡುಗ ಚಲೋ ಮಾಡು, ಒಳಗಿನ ಸಾಮಾನ್ಯ ತಂದಿಡುದು, ಮುಂದೆ ಅವ್ರ ಮುಂದೆ ಇಡುದು. ನಾವ್ ಮನಿ ಸ್ವಚ್ಛ ಮಾಡಾಕತ್ತೀವಿ, ಅವ್ ತಾವೇ ಹೊದ್ದೋಳು ನೋಡಿ ತಾವೇ ಬಿಡ್ತಾವ. ಬಾಯಿಲೆ ಹೇಳ್ದಂಗ ಹೋಗತ್ತೆ ಹೇಳಿ. ಹೌದಾ? ಹಿಂಗ ಒಬ್ರು ಗಂಡ ಹೆಂಡ್ತಿದ್ರು. ಅವ್ರ ಮನ್ಯಾಗ ಒಬ್ಬ ಕಟ್ಟ ಪಾವಣೆ ಬಂದ, ಹಳೇ ಪಾವಣೆ, ಮುಪ್ಪಿನ ಮನುಷ್ಯ ಇದ್ದ. ಹೋಗೋವಲ್ಲ ಮಾರ, ಹೋಗೋವಲ್ಲ. ಒಂದು ವಾರ ಆಯ್ತು. ಹೆಂಗಾರ ಗಂಡ ಹೆಂಡ್ತಿ ಗಪ್ ಕೂತ್ರು. ಮತ್ತ ಅವ ಹೆಂಗ ಮುದುಕ, ಅವನು ಅಟ್ಟೇ ಜ್ವಾಕಿಯಾಗಿ ತಿನ್ನವಲ್ಲ. ಮುಂಜಾನೆ ಇವ್ನಿಗೆ ಉಪ್ಪಿಟ್ಟು ಮಸ್ತ್ ತಿನ್ನವ. ಮುಂಜಾನೆ ಚಹಾ ಬಿಸ್ಕಿಟ್ ಬೇಕು, ಮತ್ ಹಿಂಗ್ ಹೊತ್ತು ಮುಣಗುದಾಗ ಏನ್ರ ಬಜ್ಜಿ ಪಜ್ಜಿ ಬೇಕು. ಹಿಂಗ್ ಭಾರಿ ನಡೀತ್ರಿ ಇವ್ರು. ಇವ್ರು ಗಂಡ ಹೆಂಡ್ತಿ ಗುಜು ನಡೀತ್ರಿ ಅಡಿಗೆ ಮನ್ಯಾಗ. ಗಂಡ ಹೆಂಡ್ತಿಗೆ ಬೈಯಾಕ್ ಚಾಲು ಮಾಡ್ದ. ನಿನ್ನ ಬೀಗಾನ ನೀ ಹೇಳು, ನಾ ಹೆಂಗ್ ಹೇಳಿ? ಅಕ್ಕಿ ಹೋಗುತ್ತಾರೆ, ಹೆಂಗ್ ಹೇಳಕ್ ಬರ್ತದೆ ತೆಕ್ಕಿ. ಅದು ಕೇಳಿಸ್ತೈತಿ ಮಗನಿಗೆ, ಅದ್ರ ಕೇಳಿಸ್ಲಾರ್ದಂಗೆ ಇರೋ ಮಗ ಇವ. ಹಂಗೆ ಭಾಳ ದಿವ್ಸ ನಡೆದಿತ್ತು. ಗಂಡ ಹೆಂಡ್ತಿ ಹಿಂಗ್ ಮಾಡಿದ್ರೆ ನಡೆಯಲ್ಲ, ನಂದು ಪಗಾರ ಭಾಳ ಕಡಿಮೆ ಅದ, ಇದಕ್ಕೊಂದು ಏನ್ರಿ ಐಡಿಯಾ ಮಾಡು ಅಂತ ಹೇಳ. ಯಾಕೆ ಅಂದು ಏನ್ ಮಾಡು ಅಂತ ಹೇಳಿ,
ಏನಿಲ್ಲ ಮುಂದೆ ಜೋರು ಜಗಳ ಆಡೋದು ಚಾಲು ಮಾಡೋದು. ನಮ್ದೇ ಹೊಡಪೆಟ್ಟ ಜಗಳ ನಡೆದು ಅಮಾಯಕಿಲ್ ಇರ್ತಾನತ್ ಹಿಂಗೆ. ಮತ್ತು ಜಗಳಾರ ಹೆಂಗೆ ತೆಗೀನು ಅಂತ ಅಕ್ಕಿ ಕೇಳೋದು. ಹಿಂಗೆ ಮಾಡೋದು, ನೀವು ನೀವು ಅಡುಗೆ ಸ್ವಲ್ಪ ಉಪ್ಪು ಹೆಚ್ಚಾಕು, ನಾ ಉಪ್ಪಿನ ನೆಪ ಮಾಡಿ ಜಗಳ ಆಡ್ಲಿಕ್ಕೆ ಚಾಲು ಮಾಡ್ತೀನಿ. ಊಟಕ್ಕೆ ಕೂತಿದ್ರು ಪಾವಣ್ಯನು ಹಿಂಗೆ ಊಟಕ್ಕೆ ಕೂತಿದ್ದ, ಇಟ್ಟು ಯಾಕೆ ಹತ್ತು ಉಪ್ಪು ಹಾಕಿದಿ ಅಂತವ ಯಾಕೆ ಚಾಲು ಮಾಡೋದು. ಯಾಕೆ ಚಾಲು ಮಾಡೋಣ, ಜಗಳ ಜೋರು ನಡೀತ್ರಿ, ಸೌಂಟ್ ಬ್ಯೂಟ್ ಹಾಕಿ ನೀವು ಜೋರ್ಲಿ ಒಗಿಲಿಕ್ಕತ್ತು. ನಾಟಕನೇ ಐತಿ ಅಲ್ಲ, ಹೇಳಕ್ ಮಾತಾಡ್ಕೊಂಡಿದ್ರಲ್ಲ ಅವರು, ಅವ ಹೊಡ್ಲಿಕ್ಕೆ ಬಂದಂಗೆ ಮಾಡ್ಲಿಕ್ಕತ್ತ. ಅವಾಗ ಆಕಿ ಅಂತಾಳ, ಹೋಗಿ ಪಾವಣ್ಯರ್ ನೀವು ಹೇಳ್ರಿ, ತಿಂದು ನೋಡ್ರಿ ಉಪ್ಪು ಆಗೈತಿ ನೀವೇ ಹೇಳ್ರಿ ಅಂದ್ರೆ ಅವ ಏನ್ರಿ ಒಂದು ಹೇಳ್ಬೇಕಲ್ಲ. ಉಪ್ಪು ಹೆಚ್ಚಾಗೈತೆ ನನ್ನ ಇವ ಬೈಬೇಕು, ಉಪ್ಪು ಕಮ್ಮಿ ಆಗಿದ್ರೆ ಅಕ್ಕಿ ಬೈಬೇಕು. ಹಿಂಗೆ ಏನ್ರಿ ಪ್ಲಾನ್ ರೀ ಒಟ್ಟ. ಹಿಂಗೆ ಜಾಡಕಂದ್ರೆ ನಾಚ್ಕೊಂಡು ಹೋಗ್ತಾರ ಅಂತ ಅವ್ರು ತೇಲಾಗ್ರಿ. ಈ ಮುದಕ್ಕ 12 ಊರು ನೀರು ಕುಡ್ದಿದ್ದೇವ ಮಗ. ಅವ ಏನಂದ, ನನಗೆ ಹೆಂಗ್ ಬೇಕು ಹಂಗೆ ಆಗ್ಯದ. ಅವ ಈ ಕಡೆ ಓಟ್ ಹಾಕ್ಲಿಲ್ಲ, ಈ ಕಡೆ ಓಟ್ ಹಾಕ್ಲಿಲ್ಲ. ಇದಕ್ಕೆ ಸುಮ್ ಕೂತ್ರಿ ಹಂಗ್ ಮಾಡೋದಪ್ಪ, ನಾಚಿಕಿನಿಲ್ಲ. ಹೊಡೆಪೆಟ್ಟು ಮಾಡ್ಲಿಕ್ಕತ್ರ ಹೋಗೋಲ್ಲ ಮಾರಾಯ. ಇವ್ರೇನಂದ್ರು, ಹಿಂಗೆ ಮಾಡಿಪ್ಪಾಗಿಲ್ಲ, ನಾಳೆಗೆ ಮಾತ್ರ ನಿನಗೆ ನಾವು ಭಯಂಕರ ತೊಳಗೆ ಹಾಕೊಂಡು ಬಡಗಿದ್ ಹೊಡಿತೀವಿ ಮಾಡಿ. ಅವಾಗಾರ ಹೋಗ್ತಾನೆ. ಈಗ ಬರೀ ಬಾಯಿ ಜಗಾಡಿದೆವು, ಈಗ ಕೈ ಮಾಡೋನು ಅಂತ ಪ್ಲಾನ್ ಹಾಕಿದ್ರು. ಆಯ್ತಲ್ಲ, ಮುದಕ್ ಕೂತಿತ್ತು, ಚಾಲು ಮಾಡಿದ್ರು. ಅವ್ನ ಮುಂದೆ ಇವರು ಮಹಾಭಾರತ ರಾಮಾಯಣ ಭಯಂಕರ ಹೊಡೆದಾಟ ಚಾಲು ಆಯ್ತು. ಖರೆ ಮೊದಲೇ ಮಾತಾಡ್ಕೊಂಡಿದ್ರು. ಅದೇನೋ ಗಾದಿ ಮಾತಾಡ್ತಾರಲ್ಲ, ನಾ ಹೊಡೆದಂಗೆ ಮಾಡ್ತೀನು, ನೀ ಅತ್ತಂಗೆ ಮಾಡು. ಅವ ಅಂದ, ಒಂದ್ ಎಟ್ ಜೋರ್ಲಿ ಬಿದ್ರು ನೀ ಏನ್ ಟೆನ್ಷನ್ ತಗೋಬೇಡ, ಬೇಕಾದ್ರೆ ಮತ್ತೆ ರಾತ್ರಿ ನಮಸ್ತೆ ನಿನಗ. ಅದೇನು ಖರೆ ಇರಲ್ಲ, ಒಳಗ್ ನಗರ ನಾನು ಪ್ರೀತಿನಿ ಅದ, ಸುಮ್ ಹೊಡೆದಂಗ. ಆಯ್ತು ಹೇಳ್ರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ನಾನು ಏನು ಖರೆ ಹೇಳಂಗಿಲ್ಲ. ನಾ ಇಲ್ಲೇ ಉಪ್ಪಿನ ನೀರೆಲ್ಲ ರೆಡಿ ಮಾಡಿರ್ತೀನಿ, ಕಣ್ಣಿಗೆ ಹಸಗೊಳಕ್ಕೆ ಏನ್ರಿ ಜಂಡು ಬಾಂಬ್ ರೆಡಿ ಮಾಡ್ತೀನಿ. ಚಂದ ಆಕ್ಟಿಂಗ್ ನಡೀತ್ರಿ ಅವ್ರದ್ದು. ನಾವು ಕೊತ್ತಾಕ್ರ ಇದು ಹೊಡೆಪಾಟ್ ನಡೀತ್ರಿ, ಜೋರ್ಲೆ ಭಯಂಕರ ನಡೀತ್ರಿ. ಈಗ ಮಾತ್ರ ಮುದುಕ್ ಗಾಬರಿ, ಮುದುಕ್ ಮುಖ ಆಟ್ಲಿ ಒಳಗೆ ಹೋದ, ಮಾರಿ ಈಟೆ ಮಾಡ್ದ, ಸುಟ್ಕೇಸ್ ತಗೊಂಡೆಲ್ಲ ಅರಬಿ ತುಂಬ್ದ. ಅವಾಗ ನಮ್ ಟೆಕ್ನಿಕ್ ವರ್ಕೌಟ್ ಆಯ್ತು ಅಂದ್ರೆ ಇವ್ರು ಭಾರಿ ಒಳಗೆ ನುಗ್ಗು ಬರೋದು ಅವ್ರಿಗೆ, ಜಗಳ ಮಾಡ್ತಾರೆ ಇವ್ರು. ಹಂಗೆ ಮುಂದೆ ನಾಟಕ ಹಂಗೆ ಮುಂದೆ ನಡೆದಿರ್ತದೆ. ಒಳಗೆ ಹೋದ, ಬ್ಯಾಗ್ ಪ್ಯಾಕ್ ಮಾಡೋದು, ಮುಖ ಆಟ್ಲೆ ಹೋದ. ಪಾವಣಿ ಅಣಿಕೆ ಯಾಕೆ ನೋಡತ್ತಾರ, ಕಣ್ಣು ಮರಿ ಆಗುತ್ತ ನೋಡಿದ್ರು. ಅವ ಹೋಗಿ ಅಂದ ತಕ್ಷಣ ಒಳಗೆ ಬಂದ್ರಿ ಗಂಡ ಹೆಂಡತಿ, ಒಬ್ರಿಗೊಬ್ಬ ಚಪ್ಪಾಳೆ ಹೊಡೆದು. ನಾ ಎಷ್ಟು ಚಂದ ಆಕ್ಟಿಂಗ್ ಮಾಡ್ದ, ನಾ ಬಡಿದು ನನಗೆ ಎಷ್ಟು ಚಂದ ಆಕ್ಟಿಂಗ್ ಮಾಡ್ದ. ತಕ್ಕಿ ಕೈ ಅವ ಹೊಡೆದ, ನಾ ಅತ್ತಂಗ ಕರ್ದಂಗ ನಾ ಎಷ್ಟು ಚಂದ ಆಕ್ಟಿಂಗ್ ಮಾಡ್ದ ಅಂತ ಈಕಿ ಗಂಡ ಕೈ ಹೊಡ್ಲತ್ತಾರ, ಹೌಸ್ ಪಡ್ಲಿಕ್ಕತ್ತಾರ, ಆನಂದ ಪಡ್ಲಿಕ್ಕತ್ತಾರ. ಮತ್ತ ಪಾವಣೆ ಬಂದ್ರಿ ಹೊಳ್ಳಿ, ನಾನು ಊರಿಗೆ ಹೋಗೋದು ಎಷ್ಟು ಚಂದ ಆಕ್ಟಿಂಗ್ ಮಾಡ್ದ ಅಂತ ಅವನ್ಯಾರ ನಿಂತು ಕೇಳಿದ್ರಿ ಮಹಾಗಾರಿಕೆ. ಅವ ಇವರೆಲ್ಲ ಪ್ಲಾನ್ ಹಾಕೋದ್ನ ಕೇಳಿದ್ರು, ಆ ಕಡಿಕೆಯಾಗಿ ನಿಂತು ವಾಪಸ್ ಬಂದ. ವಿಚಾರ ಅಂದ್ರೆ ಪಾವಣಿಯರು. ವಿಚಾರ ಅಂದ್ರೆ ಏನು, ಅವಕ್ ಬೇಡ ಯಾಕೆ ಹಚ್ಕೋತೀರ? ಅವ್ ಬಾಳ ಹೊತ್ತ ನಿಂದಿರ್ತಾವ ಬಾಗಲಾಗ ವಿಚಾರಗಳು. ನೀವು ನೋಡ್ಲಿ ಎಲ್ಲರ ಹೊಳಗ್ ಬಿಡ್ತಾವ. ಏನಪ್ಪಾ ನಮ್ ಕಡೆ ನೋಡವಲ್ಲಾಗೆ ನೀವ, ಪಾವಣ್ಯಾರ ಕಡೆ ಲಕ್ಷ ಕೊಡ್ಲಿಂದ್ರೆ ಹೋಗ್ಬಿಡ್ತಾರ ಅವರು. ಹಂಗ ವಿಚಾರಗಳು ಬರ್ತಿರ್ತಾವ ಹೋಗ್ತಿರ್ತಾವ. ನೀವು ಅದಕ್ಕ ಹಚ್ಕೊಳ್ಳೋದಿಲ್ಲ. ಹಚ್ಕೊಂಡ್ರೆ ನಿಮ್ಗೆ ಬರ್ತಾವ. ನೀವು ಹಚ್ಕೊಂಡಿರ್ತೇ ಬರಾಕತ್ತಾವ, ಅದನ್ನ ಹೇಳ್ತೀನಿ ನಿಮ್ಗ. ನೀವು ಹಚ್ಕೊಂಡಿರಿ ಅದಕ್ಕ ಬರಾಕತ್ತಾವ. ಸುಮ್ಮನೆ ನೋಡ್ರಿ, ಅದಕ್ಕ ವಿಚಾರ ಬರಾಕತ್ತದ. ಜನ ಮಾಡೋತ್ನಾಗ ವಿಚಾರ ಬರಾಕತ್ತದ, ಬರ್ಲಿ. ಬಂದಿರ್ಬೇಕು. ನನಗೇನು ಮಾಡೋದು ತಗೊಂಡು ಕಡೆಕ್ಕೆ ಇರೋದು ನೋಡ್ರಿ. ನಾವ್ ಹೆಂಗಿರೋದು ಕಡೆಕ್ಕೆ. ನಿಮ್ ಮನೆಗೆ ಬೆಂಕಿ ಇದ್ರೆ ಹತ್ರ ಜೋರ್ಲಿ ಹೊಯ್ಕೊಳ್ಳೋದು ಒಳದು ಮಾಡ್ತೀವಿ. ಬಾಜುಕಿನ ಮನೆಗೆ ಬೆಂಕಿ ಹತ್ತದ ನಿಂತು ನೋಡ್ತೀವಿ. ಹಂಗ ನಿಂತು ನೋಡೋದು, ನನಗೇನು ಸಂಬಂಧ ಇಲ್ಲ. ಬಾಜುಕಿನ ಮನೆ ನಮಗ್ ಸಂಬಂಧ ಇಲ್ಲ. ಭಾಳ ಸಮಾಧಾನ ಹೇಳ್ಕೋತೀರಿ, ಇಟ್ಟು ಹೇಳ್ತೀರಿ. ನೀವು ಸ್ವತಃ ಹೇಳ್ತೀರಿ, ನಾವು ನಿಮ್ ಮನೆಗೆ ಹತ್ತದಕ್ರ ನೀವು ಹೇಳ್ತೀರಿ. ಹಂಗ ವಿಚಾರ ಬಂದಾಕ್ರ ಬಂದಿರ್ಬೇಕು ಹೇಳು. ನನಗೇನ್ ಮಾಡುತ್ತ, ಈ ಶರೀರ ನಂದು ಅಲ್ಲ ತಂದು ಬಿಡೋದು. ಈ ಶರೀರನು ಏನೇನು ಹೇಳ್ತಿರ್ತದ, ಅದು ಸುಮ್ಕೊಂಡ್ರತ್ ಹೇಳೋದು. ನೀ ನನಗೆ ಸಂಬಂಧ ಇಲ್ಲ, ಹೋಗುತ್ತ. ಶರೀರಕ್ಕೆ ಏನನ್ನೋದು, ನೀ ನನಗೆ ಸಂಬಂಧ ಇಲ್ಲ. ವಿಚಾರಗಳಿಗೂ ಅದೇ ಹೇಳೋದು, ನೀ ನನಗೆ ಸಂಬಂಧ ಇಲ್ಲ. ಭಾವನೆಗಳು ಬರ್ತಾವ, ಒಳಗ್ ಸಿಟ್ಟು ಬರಾಕತ್ತದ. ಹೇ ಮನಸ್ಸೇ, ಇದು ನಿನಗೆ ಬರಾಕತ್ತದ, ನನಗಲ್ಲ. ಸ್ವಲ್ಪ ಕಡೆಯಾಕ ನಿಂತು ನೋಡ್ರಿ, ಅದ್ರದ್ದು ಒಂದಾಗ್ರಿ. ಅರ್ಥ ಆಗ್ತದ? ಆಕಾಶ ಮೋಡಗಳ ಜೋಡಿ ಒಂದಾಯ್ತು.
ಆಕಾಶ ದೊಡ್ಡದದ ಮೋಡ ದೊಡ್ಡದದ. ಆಕಾಶ ದೊಡ್ಡದ ಕರೆ ಅದು ಹುಚ್ಚಾಯ್ತು. ತನ್ನ ನಿಜ ಸ್ವರೂಪವನ್ನು ಮರೆತು ಬಿಡ್ತು. ಸಣ್ಣಿರುವಂತ ಮಾಡೇ ನಂದು, ಇದೇ ನಾನು ತನ್ಕೋತು ಹುಚ್ಚ. ತನಗತ ನೋಡ್ಲಿಲ್ಲ, ಆ ಮಾಡೇ ನಾನು ಅನ್ನಕತ್ತು. ಮಾಡೇನ್ರಿ ಕರಿ ಮಾಡಿ ಬರ್ತಾವ, ಬಿಳಿ ಮಾಡಿ ಬರ್ತಾವ. ಬಿಳಿ ಮಾಡಂದ್ರೆ ಒಳ್ಳೆ ವಿಚಾರ. ಆಕಾಶನು ಆತ್ಮದಲ್ಲಿ ಒಳ್ಳೆ ವಿಚಾರವೂ ಬರ್ತಿರ್ತಾವ, ಕೆಟ್ಟ ವಿಚಾರ. ಕರಿ ಮೋಡಗಳಂದ್ರೆ ಕೆಟ್ಟ ವಿಚಾರ ಬರ್ತಿರ್ತಾವ. ಉದ್ಯೋಗ ಅದೇ ಅದು ಬರ್ತಿರ್ತಾವ, ಓದ್ತಿರ್ತಾವ. ಆಕಾಶ ಅದ್ರಾಗ ಯಾಕೆ ಬೀಳ್ಬೇಕ್ರಿ ಬ್ರಹ್ಮದಾಗ? ತನ್ನನ್ನ ತಾ ಮರೆತು ಆಕಾಶ ಏನ್ ತಿಳ್ಕೋತು, ನಾನು ಒಂದು ಮೋಡೆ ಅದೇನು, ನಾನು ಒಂದು ಮೋಡೆ ಅದನ್ನ ತಿಳ್ಕೋತು ಹುಚ್ಚ. ತನ್ನನ್ನ ಸ್ವರೂಪವೇ ಬರ್ತ ಬಿಟ್ಟು. ಮೋಡಗಳು ಬರ್ತಾವ, ಮೋಡಗಳು ಹೋಗ್ತಾವ. ಉಳಿದ ಯಾವ್ದು ಕೊನೆಗೆ? ಆಕಾಶ. ಅದೇ ಕೊನೆಗೆ ಉಳಿತು. ಪಾವಣಿ ಯಾರು ಇವೆಲ್ಲ ವಿಚಾರಗಳು? ಯಾವ್ದು ವಿಚಾರ ಖಾಯಂ ಉಳಿದು ಹೇಳ್ರಿ? ಮನ್ನಿಟ್ಟು ಜಗಳಾಡಿದ್ರಿ, ಬಡದಾಡ್ರಿ. ಈಗ ಅದ ಎಲ್ಲಿ ಹೋಗಿದ ಗೊತ್ತಿಲ್ಲ. ಅವಾಗಿತ್ತು ಅಟ್ಟು ತಾಪ, ನೆತ್ತಿಗೇರಿತ್ತು. ಈಗಿಲ್ಲ, ನೆತ್ತಿ ತಣ್ಣಗೇದ. ಈಗ ನಿಮಗೆ ತಾಪ ಕೊಟ್ಟಿದ್ದು ಯಾವುದು? ವಿಚಾರ. ಈಗ ಇಲ್ಲದು. ಈಗ ಜ್ಞಾನದ ಮಾತಾಡ್ ತಂಪ ಕೊಡಾಕತ್ತದ. ಈಗ ಏನಾದ್ರು ಚಂದ ಮಾತು ಹೇಳಕತ್ತೀನು, ತಲೆ ತಂಪ ಮಾಡಕತ್ತದ. ಇದನ್ನು ಖಾಯಂ ಅದೇನು? ಮನೆಗೆ ಹೋಗೋಣ, ಮತ್ತೆ ಗಂಟೆ ಏನ್ರಿ ಅತ್ತಾನ, ಮತ್ತೆ ಏನ್ರಿ ಮತ್ತೆ ತೆಲಗ ತಾಪ. ವಿಚಾರಗಳು ಶಾಶ್ವತ ಅಲ್ಲ. ವಿಚಾರ ಅಂದ್ರೆ ನೀನಲ್ಲ. ಎಲ್ಲ ಮೋಡಗಳು ಹೋದ ಬಳಿಕ ಆಕಾಶ ಹಂಗದ, ಶಾಂತದ, ನಿರ್ಮಲದ. ಹಾಗೆ ಎಲ್ಲಾ ವಿಚಾರ ಹೋದ ಬಳಿಕ ನೀವು ಶಾಂತದಲ್ಲಿ. ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಪತಂಜಲ ಹೇಳ್ತಾನ, ಎಲ್ಲ ವಿಚಾರ ಹೋದ ಬಳಿಕ ನೀನು ನೀನಾಗೇ ಇರ್ತೀಯ. ನಾವು ನಾವಾಗಿ ಅಂದು ಉಳಂಗಿಲ್ಲ. ನಾವು ಬರೀ ಹೋಟ್ ಹಾಕೋತ್ ಹೋಗ್ತೀವಿ. ಎಷ್ಟ್ ಚಲೋ ವಿಚಾರ ಬರ್ತು, ಕೆಟ್ಟ ವಿಚಾರ ಬರ್ತು. ಇದ್ಯಾಕ ಬರ್ತು? ಇದು ಇನ್ನ ಬರಬೇಕು. ಚಲೋ ವಿಚಾರ ಇನ್ನ ಬರಬೇಕು, ಕೆಟ್ಟ ವಿಚಾರ ಬರಬಾರದು. ಭೇದ ಭಾವದಾಗ ಬಿದ್ದಿರಿ ನೀವು. ವಿಚಾರ ಚಲೋನೂ ಅಲ್ಲ, ವಿಚಾರ ಕೆಟ್ಟೂ ಅಲ್ಲ. ವಿಚಾರಕ್ಕೆ ನೀವು ಲೇಬಲ್ ಹೊಡ್ಯಾಕತ್ತೀರಿ. ಇದು ಚಲೋ ಅದ, ಇದು ಕೆಟ್ಟದ. ಹೌದಾ? ವಿಚಾರ ಚಲೋನೂ ಇಲ್ಲ, ವಿಚಾರ ನೀವು ಅದಕ್ಕೆ ಹಂಗ ಅನಾಕತ್ತೀರಿ. ಇದು ಚಲೋ ಅದ, ಇದು ಕೆಟ್ಟದ. ಇದು ಚಲೋ ಅದ, ಇದು ಕೆಟ್ಟದ ಯಾರಂತಾರ? ನಿಮ್ಮ ಅಹಂಕಾರ. ಅಹಂಕಾರಕ್ಕೆ ಕಲಿಸ್ಕೊಟ್ಟಾರ. ಇದು ಚಲೋ ಅದ, ಇದು ಕೆಟ್ಟದ. ಕೆಲವೊಂದು ಸ್ವಾಮೀಜಿಗಳು ಏನ್ ತಿಳ್ಕೊಂಡಾರ, ಹೊರಕುತ್ತ ಮಹಿಳೆಯರಿಗೆ ಮುಟ್ಟೋದಿಲ್ಲ, ಅದು ಕೆಟ್ಟದ ಅಂತ ತಿಳ್ಕೊಂಡಾರ. ಅವ್ರಿಗೆ ಹೋಗಿ ಮುಟ್ಟಿದ್ರಿ ಅಂದ್ರೆ ತಾಪಿಗೆ ಬರ್ತಾರ. ಅವರು ಶಾಪ ಕೊಡ್ಲಕ್ ನೋಡ್ತಾರ. ನಾ ಹಂಗ ಅನ್ಕೊಂಡಿಲ್ಲ, ನನ್ ತಾಪ ಹಾಕಂಗಿಲ್ಲ. ಈಗ ನನ್ನ ತಾಯಿ ಅದಾಳ, ಈಗ ನನ್ನ ಜಗದಂಬ ಅದಾಳ ಅಂತೀನಿ ನಾನು. ನನ್ ತಾಪೆ ಆಗಲ್ಲ. ನಾ ಅದಕ್ಕೆ ಒಳ್ಳೇದಂತೀನು, ಅವ್ರ ಅದಕ್ಕೆ ಕೆಟ್ಟ ಅಂತಾರ. ಹಂಗ ಜಗತ್ತು ತುಂಬಾ ಒಂದೊಂದು ವಿಚಾರಕ್ಕೆ ಒಬ್ಬೊಬ್ರು ಹೋಟ್ ಹಾಕ್ಲಕತ್ತಾರ. ಇದು ಚಲೋ ಅದ, ಇದು ಕೆಟ್ಟದ, ಇದು ಕೆಟ್ಟದ, ಇದು ಚಲೋ ಅದ. ಮಾವಸಿ ಮಗಳಂದ್ರ ತಂಗಿ ಆಗ್ತಾಳ. ತಂಗಿಗೆ ಯಾರೇ ಮದುವೆ ಆಗ್ತಾರೇನು? ಆಗಂಗಿಲ್ಲ. ನಮ್ಮಲ್ಲಿ ಪಾಪ ತಿಳ್ಕೊತೀವ್ ನಾವು. ತಂಗಿಗೆ ಮದುವೆ ಆಗೋದು ಪಾಪತ್ ನಾವು ಅನ್ಕೊಂಡಿವ್. ಮುಸ್ಲಿಮ್ರಂಗ ಅನ್ಕೊಳಂಗಿಲ್ಲ. ಅವ್ರಿಗೆ ಅದು ಪುಣ್ಯನೇ. ಮಾವಸಿ ಮಗಳಿಗೆ ಆರಾಮಾಗಿ ಮದುವೆ ಮಾಡ್ಕೊತಾರ ಅವರು. ಹೌದಾ? ಮತ್ತೆ ಎಲ್ಲಿದ ಪಾಪ ಪುಣ್ಯ, ಎಲ್ಲಿದ ಚಲೋ ಕೆಟ್ಟ ನಿಮ್ ಮನಸ್ಸನಾಗದ. ನಿಮ್ಗೆ ಯಾರೋ ಹೇಳ್ಯಾರ, ತಲೆಗೆ ಹಾಕೊಂಡಿಟ್ಟಿರಿ, ನಡೆಸಿರಿ ಅಷ್ಟೇ. ಅದನ್ನೇ ಕಿತ್ತು ಬಾಜುಕ್ಕೆ ಇಟ್ಟು ಬಿಡ್ರಿ. ನೀವು ನೀವೇ ಆಗಿ ಬಿಡ್ರಿ. ನೀವು ನೀವೇ ಆದ ಬಳಿಕ ಅದೇ ಧ್ಯಾನ. ಧ್ಯಾನ ಅಂದ್ರೇನು? ನೀವು ನೀವೇ ಆಗಿ ಉಳಿದ್ರಿ. ಅಲ್ಲಿ ಏನೂ ಉಳಿಲಿಲ್ಲ, ಆಕಾಶ ಒಂದೇ ಉಳಿತು. ಉದಾಹರಣೆ ಕೊಡತ್ತೀನಿ. ಆಕಾಶ ಅಂದ್ರೆ ಆತ್ಮ. ಆಕಾಶ ಅಂದ್ರೆ ಶಾಂತ ಅವಸ್ಥೆ ಅಂದ್ರೆ ಆಕಾಶ. ಟೈಮ್ ಅಷ್ಟೇ. 45 ನಿಮಿಷ ಕರೆಕ್ಟ್ ಆಗಿತ್ತು. ಓಕೆ. 45 ನಿಮಿಷ ಆದ ಬಳಿಕ ನನಗೆ ಎಚ್ಚರ ಮಾಡೋ ದೇವ್ರೆ ಅಂದೇ ಕೂತಿರ್ತೀವಿ. ಬರೋಬ್ರು 45 ನಿಮಿಷ ಆಗಿದೆ ನೋಡಿ. ಮಜಾದಲ್ಲಿ ರಾತ್ರಿ ಮಲ್ಕೊಳತ್ತೇವೆ ನೀವು ಅಂದ ಮುಖ. ನಂಗೆ ನಾಳೀಗ 5ಕ್ಕೆ ಕೇಳ್ಬೇಕೈತಿ. ಹಿಂಗ ಅನ್ಕೊಂಡು ಮುಖೋರಿ. ಆ ದೇವ್ರಿಗೆ ಬರ್ತಾನೆ ಬರ್ಬೇಡಿ. ಯಾವ್ದು ನೋಡೋದಾಗ 5 ಆಗಿರ್ತದ ಅಲ್ಲಿ. ನಾವು ಒಳಗೆ ದೇವ್ರದ ಮಜಾ ಅದು.